ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರು ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं कुर्माश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्कियकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिपृढोद्गीतानामदर्शेदं च स निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारलयः चित्ततमः प्रमिथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। निगमान्तमहादेशिकाय नमः। 4ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಷಯವನ್ನು ಹೇಳಿ ಕರ್ಮಯೋಗವನ್ನು ಹೇಗೆ ಮಾಡಬೇಕು ಅದರ ಸ್ವರೂಪದ ವಿಷಯವನ್ನೆಲ್ಲ ಹೇಳಿ ಈಗ ಅಂತಹ ಕರ್ಮಯೋಗಿಗೆ ತನ್ನ ಕರ್ಮಗಳನ್ನು ಮಾಡುವಾಗ ಅದಕ್ಕೆ ಸಂಬಂಧಿಸಿದಂತೆ ದ್ರವ್ಯಾರ್ಜನೆಯೇ ಮುಂತಾದ ಕರ್ಮಗಳು ಸೇರಿಕೊಂಡು ಬರುತ್ತೆ, ಅದನ್ನು ಕೂಡ ಮಾಡಬೇಕಾಗುತ್ತೆ. ಇಂತಹ ಕರ್ಮಗಳಲ್ಲಿ ಅವನಿಗೆ ಪ್ರವೃತ್ತಿ ಉಂಟಾದರೆ ಆ ದ್ರವ್ಯಾರ್ಜನೆಯ ಮೊದಲಾದದ್ದು ಆ ಕರ್ಮಗಳಲ್ಲಿ ಅವನಿಗೆ ಹೇಗೆ ಇಂದ್ರಿಯಗಳೆಲ್ಲ ಅದರಲ್ಲಿ ವ್ಯಾಪಾರ ಉಂಟಾಗಿ ಅಲ್ಲಿ ವಿಷಯಗಳಲ್ಲಿ ಮನಸ್ಸು ಹೋಗುವುದಕ್ಕೆ ಅವಕಾಶವಿರಬಹುದು, ಅಥವಾ ಕ್ರೋಧ ಕಾಮ ಅಥವಾ ಸುಖ ದುಃಖಗಳು ಇದೆಲ್ಲ ಏರ್ಪಡಬಹುದು, ಇದೆಲ್ಲ ಆಗಬಹುದಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡೋದು ಬಹಳ ಕಷ್ಟವಾಯ್ತಲ್ಲ, ಅದನ್ನೆಲ್ಲ ಹೇಗೆ ಮಾಡಬೇಕಾ ಇಲ್ಲವೇ ಅಂತ ಹೇಳಿದ್ರೆ ಆ ಕರ್ಮಯೋಗದ ಪ್ರಭಾವದಿಂದ ಆ ಬೇರೆ ದ್ರವ್ಯಾರ್ಜನೆಯ ಮೊದಲಾದವುಗಳಲ್ಲಿ ಮಾಡುವಂತಹ ಇವನ ಪ್ರವೃತ್ತಿಗಳು ಅದಕ್ಕೆ ಯಾವ ವಿರೋಧವೂ ಏರ್ಪಡೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅವನ ಪ್ರಭಾವವನ್ನು, ಕರ್ಮಯೋಗದ ಪ್ರಭಾವವನ್ನು ಹೇಳುವ ಶ್ಲೋಕ. ಅಂತಹವನಿಗೆ ಹಿಂದೆ ಎಲ್ಲ ಬುದ್ಧಿಪೂರ್ವಕವಾಗಿ ಇಂದ್ರಿಯ ನಿಯಮನ ಮಾಡಬೇಕು ಮೊದಲಾದ್ದೆಲ್ಲ ಹೇಳಿ, ಹಾಗೆ ಇರುವವನು ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ತುಂಬ ಶ್ಲೋಕಕ್ಕೆ ಅರ್ಥ ಮಾಡೋದು ಬಹಳ ಕಷ್ಟ. ಸುಲಭವಾಗಿ ನಮಗೆ ಅನ್ವಯ ನೇರವಾಗಿ ನೋಡಿದ್ರೆ ಬೇರೆ ರೀತಿಯಲ್ಲಿ ತೋರಿ ಬರುತ್ತೆ. ಯಜ್ಞಾಯ ಆಚರತಃ ಕರ್ಮ ಪ್ರವಿಲೀಯತೆ ಅಂದರೆ ಈ ಕರ್ಮ ಶಬ್ದವು ಎಲ್ಲಿ ಅನ್ವಯ ಮಾಡಬೇಕು? ಈ ಕರ್ಮ ಶಬ್ದವು ಯಜ್ಞಾಯ ಆಚರತಃ ಹಾಗೆ ಅನ್ವಯವಲ್ಲ. ಕರ್ಮ ಶಬ್ದವು ಸಮಗ್ರಂ ಪ್ರವಿಲೀಯತೆ ಸೇರಿಸ್ಕೊಳ್ಬೇಕು. ಈ ಕರ್ಮವು ಪ್ರಾಚೀನ ಕರ್ಮವನ್ನು ತಿಳಿಸುತ್ತೆ.
ಯಜ್ಞಾಯಾಚರತಃ ಅನ್ನುವಾಗ ಯಜ್ಞಾಯ ಅನ್ನೋದು ಚತುರ್ಥಿ ವಿಭಕ್ತಿಯಲ್ಲಿದೆ. ಯಜ್ಞಕ್ಕೋಸ್ಕರ ಅಂತ ಹೇಳುವಾಗ ಯಜದೇವ ಪೂಜಾಯ ಭಗವದಾರಾಧನ ರೂಪವಾಗಿ ಅವನು ಸಂಘವನ್ನು ಬಿಟ್ಟು ಆ ಫಲಾಶೆಯನ್ನೆಲ್ಲ ಬಿಟ್ಟು ಮಾಡ್ತಾ ಇರುವಂತಹ ಅವನು ಮಾಡುವಂತಹ ಕರ್ಮಯೋಗ ಯಜ್ಞಾಯಾಚ ಅದಕ್ಕೆ ಸಂಬಂಧಿಸಿದಂತೆ ಬರುವ ದ್ರವ್ಯಾರ್ಜನಾದಿ ಕರ್ಮಗಳು ಅಲ್ಲಿ ಸೇರಿಸ್ಕೊಳ್ಬೇಕು. ಆಚರತಃ ಯಜ್ಞಾಯಾಚರತಃ ಅಂತ ಹೇಳುವಾಗ ದ್ರವ್ಯಾರ್ಜನಾದಿ ಕರ್ಮಗಳು ಅಲ್ಲಿ ಸೇರಿಸ್ಕೊಳ್ಬೇಕು. ಇಲ್ಲಿ ಹೇಳಿರುವ ಕರ್ಮಶಬ್ದ ಶ್ಲೋಕದಲ್ಲಿ ಪ್ರವಿಲೀಯತೆಗೆ ಅನ್ವಯಿಸ್ಕೊಳ್ಬೇಕು. ಯಾಕೆ ಅಂದರೆ ಆ ಕರ್ಮಗಳು ಇಲ್ಲಿ ಪ್ರವಿಲೀಯ ಲಯ ಕ್ಷಯ ಹೇಳಿದೆ, ಕರ್ಮಗಳ ಕ್ಷಯ ಹೇಳಿದೆ, ಯಜ್ಞಕ್ಕೋಸ್ಕರ ಕರ್ಮ ಮಾಡೋದು ಹೇಳಿದೆ. ಯಾವುದು ಇಲ್ಲಿ ಕ್ಷಯವಾಗೋದು? ಯಜ್ಞಕ್ಕೆ ಹೋಗುವ ಮಾಡುವ ಕರ್ಮವೇ ಕ್ಷಯವಾಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕರ್ಮ ಸಮಗ್ರಂ ಪ್ರವಿಲೀಯತೆ ಅನ್ನುವ ಕರ್ಮ ಶಬ್ದವು ಪ್ರಾಚೀನ ಕರ್ಮಗಳನ್ನು ತಿಳಿಸುತ್ತೆ, ವಿರೋಧಿಯಾದದ್ದು. ಯಜ್ಞಾಯಾಚರತಃ ಅಲ್ಲಿ ಒಂದು ಸ್ವರಸವಾದ ಕರ್ಮ ತಿಳಿದು ಬರುತ್ತೆ ನಮಗೆ, ಅದು ದ್ರವ್ಯಾರ್ಜನಾದಿ ಕರ್ಮಗಳು. ಅದು ಈ ರೀತಿ ಜ್ಞಾನಾವಸ್ಥಿತ ಚೇತಸಃ ಗತಸಂಗಸ್ಯ ಮುಕ್ತಸ್ಯ, ಅವನಾಗಲೇ ಇಂದ್ರಿಯ ನಿಯಮನಗಳೆಲ್ಲ ಮಾಡಿ ಜ್ಞಾನಾವಸ್ಥಿತ ಚೇತಸಃ ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ದ್ರವ್ಯಾರ್ಜನಾದಿ ಕರ್ಮಗಳು ಅವನಿಗೆ ಯಾವ ವಿಧವಾದ ಬಾಧೆ ಉಂಟು ಮಾಡೋದಿಲ್ಲ, ಮತ್ತು ಅವನ ಪ್ರಾಚೀನ ಕರ್ಮಗಳೆಲ್ಲ ನಾಶವಾಗುತ್ತೆ ಪೂರ್ಣವಾಗಿ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಇದು ಬಹಳ ಅನ್ವಯ ಅನ್ನೋದು ಬಹಳ ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಭಾಷೆಗಾರ ಅದ್ಭುತವಾಗಿ ಮಾಡಿದ್ದಾರೆ. ಸ್ವಾಮಿ ದೇಶಿಕನ್ ಅದನ್ನು ಸ್ಪಷ್ಟಪಡಿಸ್ತಾರೆ. ಆತ್ಮ ವಿಷಯ ಜ್ಞಾನ ಅವಸ್ಥಿತ ಮನಸ್ತ್ವೇನ ಅಥವಾ ಮನಸ್ಕತ್ವೇನ, ಆತ್ಮ ವಿಷಯದಲ್ಲಿಯ ಅವನ ಜ್ಞಾನದಲ್ಲಿಯೇ, ಆತ್ಮವಿಷಯಕವಾದ ಜ್ಞಾನದಲ್ಲಿಯೇ ಮನಸ್ಸನ್ನು ತೊಡಗಿಸಿರೋದ್ರಿಂದ ನಿರ್ಗತ ತದಿತರ ಸಂಘಸ್ಯ, ಇತರ ಸಂಘವೆಲ್ಲ ಹೋಗಿಬಿಟ್ಟಿದೆ ಅವನಿಗೆ, ಗತಸಂಘಸ್ಯ ಅಂತ ಹೇಳುವಾಗ. ಆದ್ದರಿಂದಲೇ ತಥೇವ ನಿಖಿಲ ಪರಿಗ್ರಹ ವಿನಿರ್ಮುಕ್ತಸ್ಯ, ಯಾವುದನ್ನು ತನ್ನದಾಗಿ ಅವನು ಸ್ವೀಕಾರ ಮಾಡೋದಿಲ್ಲ ಆಗ. ಆದ್ದರಿಂದ ಅವನಿಗೆ ಮುಕ್ತನಾಗಿದ್ದಾನೆ, ಅಂತಹ ಒಂದು ಬಾಧೆಗಳಿಂದ ದೋಷಗಳಿಂದ ಮುಕ್ತನಾಗಿರುವಂಥ ಅವನು ಯಜ್ಞಾಯ ಆಚರತಃ, ಯಜ್ಞಕ್ಕೋಸ್ಕರ ಮಾಡುತ್ತಿರುವ ದ್ರವ್ಯಾರ್ಜನಾದಿ ಕರ್ಮಗಳು ಅಂತ ಅರ್ಥ. ಅಲ್ಲಿ ಉಕ್ತ ಲಕ್ಷಣ ಯಜ್ಞಾದಿ ಕರ್ಮ ನಿರ್ವೃತ್ತಯೇ ವರ್ತಮಾನಸ್ಯ. ಯಜ್ಞಾಯ ಆಚರತಃ, ಯಜ್ಞಾಯ ಅಂದರೆ ಯಜ್ಞ ಪೂರ್ಣವಾಗುವುದಕ್ಕೋಸ್ಕರ, ಕರ್ಮಯೋಗವು ಪೂರ್ಣವಾಗುವುದಕ್ಕೋಸ್ಕರ. ಮತ್ತು ಅವನ ನಿತ್ಯನೈಮಿತಿ ಕರ್ಮಗಳು ಎಲ್ಲವೂ ಕೂಡ ಕರ್ಮಯೋಗಕ್ಕೆ ಅಂಗವಾಗಿ ನಿತ್ಯನೈಮಿತಿ ಕರ್ಮಗಳು ಬರುತ್ತೆ. ಅದನ್ನೆಲ್ಲ ಪೂರ್ಣಗೊಳಿಸೋದಕ್ಕೋಸ್ಕರ ಅದಕ್ಕೋಸ್ಕರ ದ್ರವ್ಯಾರ್ಜನಾದಿ ಕರ್ಮಗಳನ್ನು ಮಾಡ್ತಾನೆ. ಅವನಿಗೆ ಬಂಧಹೇತುಭೂತಂ ಪ್ರಾಚೀನಂ ಕರ್ಮ, ಈ ಕರ್ಮ ಶಬ್ದಕ್ಕೆ ಇದು ವಿಶೇಷಣ. ಬಂಧಕ್ಕೆ ಕಾರಣವಾದ ಪ್ರಾಚೀನವಾದ ಕರ್ಮವು ಸಮಗ್ರಂ ಪ್ರವಿಲೀಯತೆ, ಪೂರ್ಣವಾಗಿ ನಾಶವಾಗಿಬಿಡುತ್ತೆ. ಕ್ಷೀಯತೆ ನಿಶೇಷಂ ಕ್ಷೀಯತೆ. ಆದ್ದರಿಂದ ಇದು ಶ್ಲೋಕ ಬಹಳ ಕಷ್ಟವನ್ನು ನೋಡಿದ್ರೆ ನಮಗೆ ಈ ರೀತಿ ಅರ್ಥ ನೇರವಾಗಿ ತಿಳಿಯೋದಿಲ್ಲ. ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ ಅಂತ ಹೇಳೋ ಹಾಗೆ ವ್ಯಾಖ್ಯಾನದಿಂದ ತಿಳಿದುಕೊಳ್ಬೇಕು. ಯಜ್ಞಾಯಾಚರದ ಕರ್ಮ ಅನ್ನುವಾಗ ಯಜ್ಞ ಮಾಡ್ತಿರುವ ಕರ್ಮವೇ ಅನ್ನುವ ಅನ್ವಯ ನಮಗೆ ನೇರವಾಗಿ ತೋರಬಹುದು, ಹಾಗಲ್ಲ ಅನ್ವಯ ಇಲ್ಲಿ. ಯಜ್ಞಾಯ ಆಚರತಃ, ಯಜ್ಞದ ಪೂರ್ತಿಗೋಸ್ಕರ ಮಾಡುವುದಕ್ಕೆ ಮಾಡ್ತಿರುವ ದ್ರವ್ಯಾರ್ಜನಾದಿ ಕರ್ಮಗಳೇ ಮೊದಲಾದವುಗಳೆಲ್ಲ ಯಾವುದೇ ಆದರೂ ಅದು ಅವನಿಗೆ ಬಾಧಿಸೋದಿಲ್ಲ. ಯಾಕೆ ಅಂದರೆ ಅವನಿಗೆ ಅದಕ್ಕೆ ವಿರುದ್ಧವಾದಂತಹ ಬಂಧಹೇತುಭೂತವಾದ ಕರ್ಮ ಹೋಗಿಬಿಡುತ್ತೆ, ಕ್ಷಯವಾಗಿಬಿಡುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇರೋದು. ಕರ್ಮಯೋಗಿಯ ಒಂದು ಪ್ರಭಾವ, ಅವನಿಗೆ ಯಾವ ವಿಧವಾದ ಸಿದ್ಧಿ ಏರ್ಪಡುತ್ತೆ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. ಸ್ವಾಮಿ ದೇಶಿಕನ ಇದನ್ನ ಸ್ಪಷ್ಟಪಡಿಸ್ತಾರೆ. ತಾತ್ಪರ್ಯ ದೀಪಿಕೆ, ತಾತ್ಪರ್ಯ ಚಂದ್ರಿಕೆ ಇಲ್ಲದೆ ಹೋದರೆ ಇದು ನಮಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ತಿಳಿಯೋದು ಕಷ್ಟ. ಇಲ್ಲಿ ತ್ಯಕ್ವಾ ಕರ್ಮಫಲಾಸಂಗಂ ತ್ಯಕ್ತ ಸರ್ವ ಪರಿಗ್ರಹ ಯಥಚಿತ್ತ ಮನಃ, 3 ಶ್ಲೋಕಗಳಲ್ಲಿ ಅಲ್ಲಿ ಹಿಂದೆ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ಹೇಳಿದ ಅರ್ಥ. ಕರ್ಮಫಲಾಸಂಗಂ ತ್ಯಕ್ವಾ, ಇವನು ಮಾಡಬೇಕಾದ ಕರ್ತವ್ಯ ಅದು, ತಾನು ಕರ್ಮಫಲ ಸಂಘವನ್ನು ಬಿಡಬೇಕು ಸಂಕಲ್ಪ ಮಾಡಿ. ತ್ಯಕ್ತ ಸರ್ವ ಪರಿಗ್ರಹ, ಯಾವುದನ್ನು ತನ್ನದಾಗಿ ಮಮತಾರಹಿತನಾಗಿರಬೇಕು. ಯಥಚಿತ್ತ ಆತ್ಮ, ಮನಸ್ಸನ್ನು ನಿಯಮಿಸಬೇಕು. ಇದೆಲ್ಲ ಇವನು ಮಾಡಬೇಕಾದ ಕರ್ತವ್ಯವನ್ನು ಬುದ್ಧಿಪೂರ್ವಕವಾಗಿ ಇತ್ಯೇತೈ ಬುದ್ಧಿಪೂರ್ವ ಸಂಘ ಪರಿತ್ಯಾಗಾದಿ ಉಕ್ತ, ಬುದ್ಧಿಪೂರ್ವಕವಾಗಿ ಮಾಡಬೇಕಾದ್ದು ಕರ್ಮಯೋಗಾದಿ ಅಧಿಕಾರಿ ಮಾಡ್ತಾ ಇರೋನು ತಾನೇ ಬುದ್ಧಿಪೂರ್ವಕವಾಗಿ ಮಾಡಬೇಕಾದದ್ದು
ಹೇಳಿದ್ರು ಇದುವರೆಗೂ. ಈಗ ತಥಾವಿಧ ನಿಯಮತಃ, ಹಾಗೆ ಆ ರೀತಿ ನಿಯಮವನ್ನು ಪಾಲಿಸ್ತಾ ಇರುವವನು ಅವಸ್ಥಾಂತರೆ ಯಜ್ಞಾದಿ ಅರ್ಥ, ಇಲ್ಲಿ ಯಜ್ಞಾಯ ಆಚರತ ಹಾಗೆ ವಿವರಿಸ್ತಾರೆ. ಯಜ್ಞಾದ್ಯರ್ಥ ದ್ರವ್ಯಾರ್ಜನಾದಿ ವ್ಯಾಪೃತಸ್ಯ, ದ್ರವ್ಯಾರ್ಜನಾದಿಗಳಲ್ಲಿ ವ್ಯಾಪೃತನಾಗಿದ್ದಾನೆ ಅಂದರೆ ಆ ವ್ಯಾಪಾರಗಳಲ್ಲಿ ಸಂಬಂಧವನ್ನು ಹೊಂದಿದ್ದಾನೆ. ದ್ರವ್ಯಾರ್ಜನೆ ಮೊದಲಾದದ್ದೆಲ್ಲ ಮಾಡಬೇಕಾಗುತ್ತೆ ಯಜ್ಞಾರ್ಥಕ್ಕಾಗಿಯೇ ಹೊರತು ತನ್ನ ಸ್ವಾತ್ಮ ಪೋಷಣೆಗಲ್ಲ. ಯಜ್ಞಾರ್ಥಕ್ಕಾಗಿ ಮಾಡ್ತಾನೆ. ಎಲ್ಲ ಪರಮಪುರುಷನ ಆರಾಧನಾ ರೂಪ ಅನ್ನೋ ದೃಷ್ಟಿಯಿಂದ ಮಾಡುವಂತಹ ದ್ರವ್ಯಾರ್ಜನೆಯ ಮೊದಲಾದ ಕರ್ಮಗಳಲ್ಲಿ ಅವನು ಪೂರ್ಣವಾಗಿ ಮುಳುಗಿದ್ರು ಕೂಡ ಅದರಲ್ಲೆಲ್ಲ ಅವನಿಗೆ ಏರ್ಪಡುತ್ತೆ. ಆದರೂ ಕೂಡ ಸ್ವರಸತಃ ಏವ ಸಂಘಾಭಾವಾದಿಕಂ, ಈ ನಿಯಮವುಳ್ಳವನಿಗೆ ಸ್ವರಸವಾಗಿಯೇ ಸಂಘವೇರ್ಪಡೋದಿಲ್ಲ. ಸಂಘದ ಅಭಾವಾದಿಕಂ ವದನ್ ಅನಂತಸ್ಯಾಪಿ ವಿರೋಧಿ ಕರ್ಮಣಃ, ಕರ್ಮ ಸಮಗ್ರಂ ಅಂತ ಹೇಳಿದ್ವಿ, ಸಮಗ್ರಂ ಪ್ರವಿಲೀಯತೆ, ಅನಂತವಾದ ವಿರೋಧಿ ಕರ್ಮಗಳಿದ್ರು ಕರ್ಮಯೋಗ ಪ್ರಭಾವಾತ್, ಕರ್ಮಯೋಗ ಪ್ರಭಾವದಿಂದ ನಿವೃತ್ತಿ ಮಹ ಗತಸಂಗಸ್ಯ, ಕರ್ಮಯೋಗದ ಪ್ರಭಾವದಿಂದ ನಿವೃತ್ತವಾಗಿಬಿಡುತ್ತೆ, ಅವನಿಗೆ ಸಂಘ ವಿರೋಧಿಲ್ಲ. ಅಂತಹ ನಿಯಮಗಳನ್ನು ಒಂದು ಆತ್ಮಜ್ಞಾನದಲ್ಲಿ ಮನಸ್ಸನ್ನು ನಿಲ್ಲಿಸಿರುವವನು ಪೂರ್ವೋಕ್ತೈ ಬುದ್ಧಿಪೂರ್ವ ಸಂಗತ್ಯಾಗಾದಿಭಿ ಆತ್ಮಜ್ಞಾನೇ ಮನಃ ಅವಸ್ಥಿತಂ, ಹಿಂದೆ ಹೇಳಿದಂತಹ ಯಥಚಿತ್ತಮನಃ ಗತ ತ್ಯಕ್ತ ಸರ್ವಪರಿಗ್ರಹ ಇವುಗಳಿಂದೆಲ್ಲ ಅವನಿಗೆ ಬುದ್ಧಿಪೂರ್ವಕವಾಗಿ ಸಂಘ ಮಮತ ಎಲ್ಲ ತ್ಯಾಗ ಮಾಡಲ್ಪಟ್ಟು ಹಾಗೆ ಮಾಡ್ತಾ ಇರುವವನಿಗೆ ಆತ್ಮಜ್ಞಾನದಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲಿಸಿದ ಅಂತಹವನಿಗೆ ಅತಃ ನ ಇದಾನೀಂ ನಿಯಂತವ್ಯಂ, ಈಗ ನಿಯಮಿಸಲ್ಪಡಬೇಕಾದ್ದು ಇಲ್ಲ. ಅವನಿಗೆ ಮುಂದೆ ಕರ್ಮಯೋಗವು ಸ್ಥಿತಿಯು ಪ್ರಬಲವಾಗಿ ಅವನಿಗೆ ಪ್ರಾಪ್ತಿಯಾಗಿದೆ. ತತಶ್ಚ ಸಂಗೋಪಿ ನಿರತಿಶಯ ಭೋಗ್ಯಸ್ಯ ಆತ್ಮನಃ ಅನುಸಂಧಾನಾತ್ ಸವಾಸನಂ ಸ್ವಯಮೇವ ಗತಃ, ಅವನಿಗೆ ಸಂಘ ಎಲ್ಲ ನಿರತಿಶಯ ಭೋಗ್ಯನಾದ ಆತ್ಮನನ್ನು ಅನುಸಂಧಾನ ಮಾಡ್ತಾ ಇರೋದ್ರಿಂದ ವಾಸನಾ ಸಹಿತವಾಗಿ ಸಂಘ ಹೋಗ್ಬಿಟ್ರಿಂದ ಅವನಿಗೆ ಮುಕ್ತಸ್ಯ ಅಂತ ಹೇಳಿದೆ. ಇಲ್ಲಿ ಮುಕ್ತನಾಗಿರೋನು ಅಂತ ಹೇಳಿರುವಾಗ ಸವಾಸನವಾಗಿ ಸಂಘ ಹೋಗ್ಬಿಟ್ಟಿದೆ ಅಂತ ಅರ್ಥ. ಏವಂ ಸಂಘೇಪಿ ನಿವೃತ್ತೆ ನ ಸ್ವಯಂ ಸರ್ವ ಪರಿಗ್ರಹ ತ್ಯಾಜ್ಯ, ಆದ್ದರಿಂದ ಇವನು ಎಲ್ಲ ತನ್ನದು ಒಂದು ಮಮತಾ ತ್ಯಾಗ ಇನ್ನು ಮಾಡಬೇಕಾಗಿಲ್ಲ. ಯಾಕೆ ಮಾಡಬೇಕಾಗಿಲ್ಲ? ತೈಹಿ ಅಯಂ ಮುಕ್ತ, ಆಗಲೇ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಸಂಘ ತ್ಯಾಗ ಆಗಿಬಿಟ್ಟಿದೆ ಅವನಿಗೆ, ಆತ್ಮನಲ್ಲಿ ಮನಸ್ಸು ನೆಲೆ ನಿಂತಿದೆ. ಅಂತಹವನ ವಿಷಯ ಇಲ್ಲಿ ಹೇಳ್ತಿರೋದು. ಏವಂ ಜಿತ ಸಮಸ್ತ ಜೇತವ್ಯಸ್ಯ, ಯಾವ್ಯಾವುದು ಗೆಲ್ಲಲ್ಪಡಬೇಕೋ ಅದನ್ನೆಲ್ಲ ಗೆದ್ದುಬಿಟ್ಟಿದ್ದಾನೆ ಅವನು. ಜೇತವ್ಯವನ್ನೆಲ್ಲ ಜೇತವ್ಯಸ್ಯ ಜಿತ ಸಮಸ್ತಸ್ಯ, ಎಲ್ಲವನ್ನು ಗೆದ್ದುಬಿಟ್ಟಿದ್ದಾನವನು. ಯಥಾವಸ್ಥಿತ ಉಪಾಯೇ ನಿಷ್ಪ್ರತ್ಯೂಹಂ ಪ್ರವರ್ತಮಾನಸ್ಯ, ಉಪಾಯದಲ್ಲಿ ಯಥಾವಸ್ಥಿತವಾಗಿ ಅವನು ತೊಡಗಿದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನ ಪ್ರವೃತ್ತಿಯಲ್ಲಿ ಇರುವಾಗ ಆತ್ಮಸಾಕ್ಷಾತ್ಕಾರ ತತ್ಪ್ರಾಪ್ತಿ ವಿರೋಧಿ, ಇವಾಗಿರೋದೇನು ಅಂದರೆ ಫಲ ಒಂದು ಬರಬೇಕು ಅವನಿಗೆ, ಆತ್ಮಾವಲೋಕನ ಫಲ ಬರಬೇಕು. ಆತ್ಮಾವಲೋಕನ ಯಾವಾಗ ಬರುತ್ತೆ ಅಂದರೆ ಆತ್ಮಾವಲೋಕನ ಅನ್ನುವ ಫಲಕ್ಕೆ, ಆ ಪ್ರಾಪ್ತಿಗೆ ಯಾವ್ಯಾವುದಾದ್ರೂ ವಿರೋಧಿಯಾದ ಪ್ರತಿಬಂಧಕಗಳಿದ್ದರೆ ಅದೆಲ್ಲ ನಾಶವಾಗುವವರೆಗೂ ಬರೋದಿಲ್ಲ ಫಲ. ಈ ಕರ್ಮಯೋಗವನ್ನು ಮಾಡ್ತಾ ಇದ್ರೂ ಕೂಡ ಪ್ರಾಪ್ತಿಯಾಗಿದ್ದರೂ ಫಲ ತಕ್ಷಣ ಬರೋದಿಲ್ಲ. ಅದನ್ನು ವಿಳಂಬ ಮಾಡುವುದಕ್ಕೆ ಎಷ್ಟೋ ವಿರೋಧಿ ಪೂರ್ವಕರ್ಮಗಳೆಲ್ಲ ಇರುತ್ತೆ. ಅವುಗಳೆಲ್ಲ ಪ್ರಾಪ್ತಿ ವಿರೋಧಿ. ಪೂರ್ವಕೃತಂ ಪುಣ್ಯ ಪಾಪರೂಪಂ ಸರ್ವಂ ಕರ್ಮ ವಿನಶ್ಯತಿ ಇತ್ಯೇತದಖಿಲಂ ದರ್ಶಯತಿ ಆತ್ಮವಿಷಯೇ ಇತಿ. ಆದ್ದರಿಂದ ಅವನಿಗೆ ಇದೆಲ್ಲವನ್ನು ಕೂಡ ಆತ್ಮ ವಿಷಯದಲ್ಲಿ ಇರುವಂತಹವನು, ಆತ್ಮವಿಷಯ ಜ್ಞಾನಾವಸ್ಥಿತ ಮನಸ್ಕತ್ವೇನ ನಿರ್ಗತತರಿತರ ಸಂಘಸ್ಯ. ಇದನ್ನು ಸ್ವಾಮಿ ದೇಶಿಕನ್ ಬಹಳ ಅದ್ಭುತವಾಗಿ ಸ್ಪಷ್ಟಪಡಿಸ್ತಾರೆ. ಆ ತಾತ್ಪರ್ಯ ಚಂದ್ರಿಕೆಯಿಂದಲೇ ನಮಗೆ ಇದು ಚೆನ್ನಾಗಿ ತಿಳಿಯುತ್ತೆ. ಯಾವ್ಯಾವ ಶಬ್ದಗಳಿಗೆ ಶ್ಲೋಕದಲ್ಲಿ ಹೇಗೆ ಭಾಷಿಕಾರರು ವಿವರಿಸಿರೋದು, ಹೇಗೆ ಅದು ಸರಿಯಾಗಿದೆ ಅನ್ನೋದು ನಮಗೆ ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನ್. ಇಲ್ಲಿ ಕರ್ಮಶಬ್ದ ಪ್ರಥಮ ಅಂತಹ, ಕರ್ಮಶಬ್ದವು ನಪುಂಸಕಲಿಂಗ ಶಬ್ದ. ಆದ್ದರಿಂದ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಒಂದೇ ರೂಪವಾಗಿರುತ್ತೆ. ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮ ಕರ್ಮಣಿ ಕರ್ಮಾಣಿ, ಎರಡು ವಿಭಕ್ತಿಲೂ ಒಂದೇ ರೂಪ ಕರ್ಮಶಬ್ದಕ್ಕೆ. ನಪುಂಸಕಲಿಂಗಕ್ಕೆ ದ್ವಿತೀಯ ವಿಭಕ್ತಿಯು ಪ್ರಥಮ ವಿಭಕ್ತಿಯು ಒಂದೇ ರೂಪದಲ್ಲಿರುತ್ತೆ.
ಆದ್ದರಿಂದ ಇಲ್ಲಿ ಪ್ರಥಮ ವಿಭಕ್ತಿಯೋ ದ್ವಿತೀಯ ವಿಭಕ್ತಿಯೋ ಅಂತ ಹೇಳಿದ್ರೆ, ಎರಡನೇ ದ್ವಿತೀಯ ವಿಭಕ್ತಿ ಆದರೆ ಆಬ್ಜೆಕ್ಟ್ ಆಗಿಬಿಡುತ್ತೆ. ಮೊದಲನೇ ಆದರೆ ಅದಕ್ಕೆ ಮೊದಲು ಕರ್ತೃಸ್ಥರಲ್ಲಿ ಇರುತ್ತೆ. ಅದರಿಂದ ಕರ್ಮ ಪ್ರಥಮಾಂತಹ, ಪ್ರಥಮಾಂತವಾದ ಶಬ್ದ ಕರ್ಮವು ಅಂತ ಅರ್ಥ. ಕರ್ಮವನ್ನು ಅಂತ ಅರ್ಥವಲ್ಲ, ಕರ್ಮವು ಅಂತ ಅರ್ಥ. ಪ್ರವಿಲೀಯತೆ ಇತ್ಯನೇನ ಅನ್ವೇತ. ಆದ್ದರಿಂದ ಕರ್ಮ ಪ್ರವಿಲೀಯತೆ. ಆಚರತಃ ಇತ್ಯಸ್ಯ ತು ಕರ್ಮ ವಿಷಯತ್ವಂ ಸರಸದಿದ್ಧಂ. ಆಚರತಃ ಕರ್ಮ ಹೇಳಲೇಬೇಕಾಗಿಲ್ಲ. ಆಚರಣೆ ಮಾಡಿರೋದು ಅಂತ ಹೇಳಿದ್ರೆ ಕರ್ಮವೇ ಅನ್ನೋದು. ಅನುಷ್ಠಾನ ಮಾಡ್ತಿರೋದು ಅಂದರೆ ಇನ್ನೇನು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ? ಕರ್ಮವನ್ನು ತಾನೇ ಅನುಷ್ಠಾನ ಮಾಡೋದು. ಅದಕ್ಕೆ ಮತ್ತೆ ಒಂದು ಕರ್ಮ ಶಬ್ದದ ಅವಶ್ಯಕತೆ ಇಲ್ಲ ಅಲ್ಲಿ ಹಾಕಬೇಕಾದ. ಸ್ವಾರಸವಾಗಿ ಸಿದ್ಧಿಸುತ್ತೆ ಅದು. ಆದ್ದರಿಂದ ಅದಕ್ಕೆ ಹಾಗೆ ಅರ್ಥ ಮಾಡಬೇಕು. ಇಲ್ಲದೆ ಹೋದರೆ ಸಮಗ್ರಂ ಪ್ರವಿಲೀಯತೆ ಇತ್ಯೇತದಪಿ ಸಾಕಾಂಕ್ಷಂ ಸ್ಯಾತ್ ಇತ್ಯೇತದಭಿಪ್ರೇತ್ಯ. ಸಮಗ್ರಂ ಪ್ರವಿಲೀಯತೆ ಅನ್ನುವಾಗ ಏನು ನಾಶವಾಗುತ್ತೆ ಅನ್ನೋ ತಿಳಿಯೋದಿಲ್ಲ. ಇಲ್ಲಿ ಕರ್ಮ ಶಬ್ದವನ್ನು ಯಜ್ಞಾಯಾಚರತಃ ಕರ್ಮವನ್ನು ಅಲ್ಲಿ ಸೇರಿಸ್ಬಿಟ್ರೆ ಈ ಸಮಗ್ರಂ ಪ್ರವಿಲೀಯತೆಗೆ ಏನು ವಿಷಯ? ಆವಾಗ ಏನು ಲಯವಾಗುತ್ತೆ ಅಂತ ಹೇಳಲಿಲ್ವಲ್ಲ. ಎಲ್ಲವೂ ನಾಶವಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕ್ಷಯವಾಗುತ್ತೆ ಅಂದರೆ ಕ್ಷಯವಾಗೋದು ಏನು ಅನ್ನೋದು ಸ್ಪಷ್ಟವಾಗಿ ತಿಳಿಯೋದಿಲ್ಲ ನಮಗೆ. ಆದ್ದರಿಂದ ಯಜ್ಞಾಯಾಚರತಃ ಅಲ್ಲಿ ಕರ್ಮವು ಅರ್ಥಸಿದ್ಧ, ಅಂಡರ್ಸ್ಟುಡ್. ಅದು ಯಜ್ಞಕ್ಕೋಸ್ಕರ ಮಾಡುವ ದ್ರವ್ಯಾರ್ಜನಾದಿ ಕರ್ಮಗಳು ಅಂತ ಅರ್ಥ. ಇಲ್ಲಿ ಹೇಳುವ ಸಮಗ್ರಂ ಪ್ರವಿಲೀಯತೆಗೆ ಈ ಕರ್ಮವು ಅದನ್ನು ಅನ್ವಯಿಸಬೇಕು. ಈ ಕರ್ಮವು ಕ್ಷೀಯತೆ ಅಂದರೆ ಪ್ರಾಚೀನ ಕರ್ಮಗಳು ಹೋಗುತ್ತೆ ಅನ್ನೋದನ್ನು ಅನ್ವಯಿಸಬೇಕು ಅಂತ ಹೇಳಿ, ಅದರಿಂದಲೇ ಭಾಷಿಕಾರರು ಯಜ್ಞಾದಿ ಕರ್ಮ ನಿರ್ವೃತ್ತಯೇ ವರ್ತಮಾನಸ್ಯ ಅನ್ನೋದನ್ನು ಯಜ್ಞಾಯ ಆಚರತ ಹಾಗೆ ಪೂರ್ತಿ ಇದಕ್ಕೆ ಅರ್ಥ. ಇದು ಕರ್ಮವನ್ನು ಸೇರಿಸ್ಬಿಟ್ರು ಅವರು ವ್ಯಾಖ್ಯಾನದಲ್ಲಿ. ಯಜ್ಞಾಯ ಅಂತ ಹೇಳಿದ್ರೆ ಯಜ್ಞಾದಿ ಕರ್ಮ ನಿರ್ವೃತ್ತಯೇ, ಯಜ್ಞಾರ್ಥಕ್ಕಾಗಿ ಅಂತ ಅರ್ಥ. ನಿರ್ವೃತ್ತಿ ಅಂದರೆ ಪೂರ್ಣಗೊಳಿಸೋಕೆ ಅಂತ. ಆಚರತಃ ಹಾಗೆ ವರ್ತಮಾನಸ್ಯ ಅದನ್ನು ಮಾಡ್ತಾ ಇರುವಂತಹ ಅವನು. ಯಜ್ಞಾಯ ಇತ್ಯನೇನ ಸ್ವಕುಕ್ಷಿ ಭರಣಾದಿ ಮಾತ್ರ ನಿರಾಸ. ಆದ್ದರಿಂದ ಯಜ್ಞಕ್ಕೋಸ್ಕರ ಅನ್ನೋದರಿಂದ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅನ್ನೋದಿಲ್ಲ, ಅಲ್ಲಿ ಸ್ವಕುಕ್ಷಿ ಭರಣ ಇಲ್ಲ. ಆದ್ದರಿಂದ ಅವುಗಳೆಲ್ಲ ಯಜ್ಞಕ್ಕೋಸ್ಕರವೇ ಮಾಡ್ತಾನೆ, ತನ್ನ ಸ್ವಾತ್ಮ ಪೋಷಣೆಗಿಲ್ಲ. ಸಮಗ್ರ ಶಬ್ದಸ್ಯ ಉಪಸರ್ಗಸ್ಯ ಚ ಅಭಿಪ್ರಾಯಾತ್ ನಿಶೇಷಂ. ಸಮಗ್ರ ಚೆನ್ನಾಗಿ ಪೂರ್ಣವಾಗಿ ಅಂತ ಅರ್ಥ. ಸಮ್ ಅನ್ನೋ ಉಪಸರ್ಗ ಸೇರಿರೋದ್ರಿಂದ ಪೂರ್ಣವಾಗಿ ಎಲ್ಲ ನಾಶವಾಗುತ್ತೆ ಅನ್ನೋದನ್ನು ಸಹಾಗ್ರೇಣ ಫಲೇನ ವರ್ತತೆ ಇತಿ ಪರವ್ಯಾಖ್ಯಾನಂ ಅಪ್ರಸಿದ್ಧಾರ್ಥತ್ವಾತ್ ಅರ್ಥಸಿದ್ಧಕಥನ ರೂಪತ್ವಾಚ ಹೇಯಂ. ಅದರಿಂದ ಇಲ್ಲಿ ಸಾಹಾಗ್ರೇಣ ಫಲೇನ ವರ್ತತೆ ಅಂತ ಹೇಳಿದಾಗ ಅದಕ್ಕೆ ಸಮಗ್ರಂ ಅಂತ ಹೇಳಿ ಅರ್ಥವನ್ನು ಮಾಡಿದ್ದಾರೆ. ಅದು ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಫಲದ ವಿಷಯಕ್ಕೆ ಅನ್ವಯಿಸಿ ಹೇಳಿದ್ರು, ಅದು ಅದು ಸರಿಯಾಗಿಲ್ಲ ಅರ್ಥ ಅಂತ ಹೇಳ್ತಾರೆ. ಧಾತೋ ಶ್ಲೇಷೆ ಕಾರಣಾಪತ್ತೌ ಚ ಪ್ರಯೋಗಾರ್ಥ ವಿದಾಸಾಯ ಕ್ಷೀಯತೆ ಇತ್ಯುಕ್ತಂ. ಅಲ್ಲಿ ಶೀಂಗ್ ಲೀಂಗ್ ಶ್ಲೇಷಣೆ ಅಂತ ಧಾತು ಲಯ ಅನ್ನುವ ಶಬ್ದಕ್ಕೆ ಪ್ರವಿಲೀಯತೆ, ಲಯವಾಗುತ್ತೆ ಪೂರ್ಣವಾಗಿ ಅಂತ. ಪ್ರಕರ್ಷವಾಗಿ ಪೂರ್ಣವಾಗಿ ಲಯವಾಗ್ಬಿಡುತ್ತೆ. ಪ್ರವಿಲೀಯತೆ, ಪ್ರವಿ ಎರಡು ಉಪಸರ್ಗಗಳಿದೆ ಅಲ್ಲಿ. ಪ್ರವಿಲೀಯತೆ, ಲೀಯತೆ ಅನ್ನೋದಕ್ಕೆ ಲೀಂಗ್ ಶ್ಲೇಷಣೆ ಅಂತ ಧಾತು. ಅದಕ್ಕೆ ಅರ್ಥ ಬರುವಾಗ ಶ್ಲೇಷೆ, ಶ್ಲೇಷಾರ್ಥದಲ್ಲಿ ಅಂದರೆ ಒಂದು ಗಾಢವಾಗಿ ಸೇರಿರೋದು ಅಂತ ಅರ್ಥ, ಅಥವಾ ನಾಶವಾಗೋದು ಅಂತ ಅರ್ಥ. ಕಾರಣಾಪತ್ತವು ಅಂದರೆ ಹಿಂದಿನ ಅವಸ್ಥೆಗೆ ಹೋಗೋದು. ಕಾರ್ಯವು ಕಾರಣಾವಸ್ಥೆಯಲ್ಲಿಯೇ ಹಿಂದೆ ಹೋಗುತ್ತೆ, ಅದುವೇ ಲಯ ಅಂತ ಹೇಳೋದು. ಲಯ ಅಂತ ಹೇಳುವಾಗ ಎಲ್ಲ ಹಾಗೆಯೇ ಪಂಚಭೂತಗಳು ತನ್ಮಾತ್ರೆಯಲ್ಲಿ ಲಯವಾಗುತ್ತೆ. ತನ್ಮಾತ್ರಾಣಿ ಅಹಂಕಾರೇ ಲೀಯಂತೆ. ಅಹಂಕಾರ ಮಹತಿ ಲೀಯತೆ, ಮಹಾನ್ ಅವ್ಯಕ್ತೆ ಲೀಯತೆ, ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ. ಹೀಗೆ ಹೇಳುವಾಗ ತಮಸಿ ಲೀಯತೆ, ಲಯ 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 ಹೇಳಿದೆಯಲ್ಲ, ಏನದ್ರ ಅರ್ಥ? ಕಾರ್ಯಾವಸ್ಥೆಯಲ್ಲಿರೋದು ತನ್ನ ಹಿಂದಿನ ಕಾರಣಾವಸ್ಥೆಗೆ ಹೋಗುತ್ತೆ ಅಂತ ಅರ್ಥ. ಲಯ ಅಂತ ಹೇಳಿದ್ರೆ ಉತ್ಪತ್ತಿ ಅನ್ನೋದು ಕಾರ್ಯಾವಸ್ಥೆಗೆ ಬರೋದು, ಲಯ ಅನ್ನೋದು ಕಾರಣಾವಸ್ಥೆಗೆ ಹೋಗೋದು ಅಷ್ಟೇನೆ. ಅವಸ್ಥಾಂತರಾಪತ್ತಿಯೇ ಕಾರ್ಯ. ನಮ್ಮ ಸಿದ್ಧಾಂತದಲ್ಲಿ ಕಾರ್ಯಕಾರಣ ಭಾವಗಳ ಅನನ್ಯತ್ವ, ಕಾರ್ಯಕಾರಣಗಳ ತದ ಅನನ್ಯತ್ವಂ ಆರಂಭಣ ಶಬ್ದಾದಿ ಸೂರಿತದಲ್ಲಿ ಹೇಳ್ತಾರೆ. ಅದರಿಂದಲೇ ಕಾರ್ಯಾವಸ್ಥೆ ಕಾರಣಾವಸ್ಥೆ ಒಂದೇ ದ್ರವ್ಯವೇ, ಅವಸ್ಥಾಂತರಪತ್ತಿ ಬೇರೆ ಅವಸ್ಥೆಗೆ ಹೋಗುತ್ತೆ. ಕಾರ್ಯಾವಸ್ಥೆ ನಾಶವಾಯಿತು, ಘಟ ನಾಶವಾಯಿತು ಅಂದರೆ ಏನರ್ಥ? ಇನ್ನೊಂದು ಅವಸ್ಥೆಗೆ ಹೋಗಿದೆ ಅಂತ ಅರ್ಥ. ಅದರ ಹಿಂದಿನ ಅವಸ್ಥೆ ಘಟ ಲಯವಾಗೋದಿಲ್ಲ ಅಂದರೆ ಮಣ್ಣಿನಲ್ಲಿ.
ಮಣ್ಣಿನ ಅವಸ್ಥೆಗೆ ಹೋಗುತ್ತೆ, ಕಾರಣಾವಸ್ಥೆಗೆ. ಘಟ ಲಯವಾಗೋಯ್ತು ಅಂತ ಹೇಳಿದ್ರೆ, ಹೀಗೆ ಲಯ ಅನ್ನೋ ಶಬ್ದ ಅರ್ಥದಲ್ಲಿ ಕಾರಣಾಪತ್ತಿಯಲ್ಲೇ ಇದೆ. ಅದೆಲ್ಲ ಇಲ್ಲಿ ಸಂಗತವಲ್ಲ. ಕ್ಷೀಯತೆ ಅಂತ ಹೇಳಿದ್ರು. ಲಯ, ನಾಶ ಇಲ್ಲದೆ ಇರೋದು, ಹೋಗ್ಬಿಡುತ್ತೆ ಅನ್ನೋದು. ಲಯ ಅನ್ನೋದು ಕಾರ್ಯಾವಸ್ಥೆ, ಹಿಂದಿನ ಅವಸ್ಥೆಗೆ ಹೋದಾಗ ಘಟೋ ನಷ್ಟ ಅಂತ ಹೇಳ್ತೀವಿ. ಆ ಒಂದು ದೃಷ್ಟಿಯಲ್ಲಿ ಕ್ಷೀಯತೆ ಇಲ್ಲಿ ಕರ್ಮಕ್ಕೆ ಸಂಬಂಧಿಸಿರೋದ್ರಿಂದ ಕ್ಷಯವಾಗಿಬಿಡುತ್ತೆ ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಕರ್ಮಯೋಗದಲ್ಲಿ ಇರುವವನಿಗೆ, ಆತ್ಮಜ್ಞಾನದಲ್ಲಿ ನಿಷ್ಠನಾದವನಿಗೆ, ಸಂಘ ಮಮತ ಎಲ್ಲ ತ್ಯಾಗ ಮಾಡಿರುವವನಿಗೆ, ಯಾವುದನ್ನು ತನ್ನದಾಗಿ ಸ್ವೀಕಾರ ಮಾಡದೇ ಇರುವವನು, ತ್ಯಕ್ತ ಸರ್ವಪರಿಗ್ರಹ ಮೊದಲಾದ ಹೇಳಿದವನಿಗೆ, ಯಜ್ಞಾರ್ಥಕ್ಕಾಗಿ ಮಾಡುವ ದ್ರವ್ಯಾರ್ಜನಾದಿ ಕರ್ಮಗಳಲ್ಲಿ ಯಾವ ಸಂಘವೂ ಏರ್ಪಡೋದಿಲ್ಲ. ಅದೆಲ್ಲ ಅವನಿಗೆ ಫಲಕ್ಕೆ ವಿರುದ್ಧವಾದ ಪೂರ್ವ ಕರ್ಮಗಳು ಮಾತ್ರವೇ ಪ್ರಾಚೀನ ಕರ್ಮಗಳು ಇರುತ್ತೆ. ಇಂತಹ ಕರ್ಮಯೋಗ ನಿಷ್ಠನಿಗೆ ಪ್ರಾಚೀನ ಕರ್ಮಗಳೆಲ್ಲ ನಾಶವಾಗಿಬಿಡುತ್ತೆ ಅನ್ನೋದು. ಯಜ್ಞಾರ್ಥಕ್ಕಾಗಿಯೇ ಅವನು ಎಲ್ಲವನ್ನು ಮಾಡ್ತಾ ಇರ್ತಾನೆ. ತನ್ನ ಸ್ವಂತಕ್ಕೋಸ್ಕರ ಯಾವುದನ್ನು ಮಾಡೋದಿಲ್ಲ. ಆತ್ಮ ವಿಷಯದಲ್ಲಿ ಅನುಸಂಧಾನವನ್ನು ಮಾಡ್ತಾ ಇರ್ತಾನೆ. ಹೀಗಿರುವ ಕರ್ಮಯೋಗವನ್ನು ಮಾಡ್ತಿರೋವನಿಗೆ ಪ್ರಾಚೀನ ಕರ್ಮಗಳು ನಾಶವಾಗಿಬಿಡುತ್ತೆ ಅಂತ ಹೇಳುವಂತಹ ಶ್ಲೋಕ ಇದು. ಕಥಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಇಲ್ಲಿ ಶ್ಲೋಕಗಳಿಗೆ ನಿಧಾನವಾಗಿ ನಾವು ಅನ್ವಯವನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಸ್ವರಸವಾಗಿದೆ. ಭಾಷ್ಯಕಾರರು ಮಾಡಿರುವ ಅನ್ವಯ ಎಷ್ಟು ಸಂಗತವಾಗಿದೆ ಅನ್ನೋ ತಿಳಿಯುತ್ತೆ. ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅನುಸಂಧಾನಯುಕ್ತತೆಯ ಇನ್ನು ಮುಂದಿನ ಹಂತವನ್ನು ಹೇಳ್ತಾರೆ ಈಗ. ಆದ್ದರಿಂದ ಮೊದಲು ಆತ್ಮನಲ್ಲಿ ಹೇಳಿ, ಆಮೇಲೆ ಪರಮಾತ್ಮನಲ್ಲಿ ಕರೆದುಕೊಂಡು ಹೋಗಬೇಕು. ಆದ್ದರಿಂದಲೇ ಎಲ್ಲ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲ ಆ ರೀತಿ ಸ್ಥೂಲಾರುಂಧತಿ ನ್ಯಾಯ ಅಂತ ಹೇಳ್ಬಿಟ್ಟು, ಹೊರಗಡೆ ಇರುವ ದೇಹ ತೋರಿಸಿ, ದೇಹಕ್ಕಿಂತ ಹೊರಗಡೆ ಸೂಕ್ಷ್ಮವಾದ ಪ್ರಾಣ, ಅದಕ್ಕಿಂತ ಸೂಕ್ಷ್ಮವಾದ ಮನಸ್ಸು, ಅದಕ್ಕಿಂತ ಸೂಕ್ಷ್ಮವಾದ ಜೀವಾತ್ಮ, ಅದಕ್ಕಿಂತ ಸೂಕ್ಷ್ಮವಾದ ಪರಮಾತ್ಮ. ಒಂದೇ ಸಲ ಪರಮಾತ್ಮನ ಉಪದೇಶ ಮಾಡಿದ್ರೆ ಏನು ತಿಳಿಯೋದಿಲ್ಲ. ಒಂದು ತಿಳಿಯೋದನ್ನು ತೋರಿಸಿ ಅದರ ಮೂಲಕ ಉಪದೇಶ ಮಾಡುತ್ತೆ ಶ್ರುತಿ, ತಿಳಿದೇ ಇರೋದನ್ನು. ಸ್ಥೂಲ ಅರುಂಧತಿ ನ್ಯಾಯ ಅಂತ. ಅರುಂಧತಿ ನಕ್ಷತ್ರ ಬಹಳ ಸೂಕ್ಷ್ಮವಾಗಿದೆ. ಅದನ್ನು ಅರುಂಧತಿ ನಕ್ಷತ್ರ ನೋಡಿ ತೋರಿಸಿದ್ರೆ ಯಾರಿಗೂ ತಿಳಿಯೋದಿಲ್ಲ. ಅದರ ಪಕ್ಕ ಒಂದು ದೊಡ್ಡದಿರುವ ಒಂದು ನಕ್ಷತ್ರವನ್ನು ತೋರಿಸಿ, ಇದೇ ಅರುಂಧತಿ ನಕ್ಷತ್ರ, ಆಮೇಲೆ ಅದರ ಪಕ್ಕದಲ್ಲಿ ಒಂದು ಚಿಕ್ಕದಾಗಿದೆಯಲ್ಲ ಅದು ಅಂತ ಹೇಳಿದ್ರೆ ತಿಳಿಯುತ್ತೆ. ಹೀಗೆ ಸ್ಥೂಲ ಅರುಂಧತಿ ನ್ಯಾಯ ಅಂತ ಆ ರೀತಿಯ ಇಲ್ಲಿಯೂ ಕೂಡ ಅನೇಕ ವಿಷಯಗಳು ನಾವು ನೋಡಬಹುದು. ಇಲ್ಲಿ ಮೊದಲು ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅನುಸಂಧಾನಯುಕ್ತತೆಯ ಕರ್ಮಣಃ ಜ್ಞಾನಾಕಾರತ್ವ ಮುಕ್ತಂ. ಕರ್ಮವು ಜ್ಞಾನಾಕಾರವಾದದ್ದು. ಆದ್ದರಿಂದಲೇ ಕರ್ಮಯೋಗದಿಂದಲೇ ಆತ್ಮಾವಲೋಕವನ್ನು ಪಡೆದುಕೊಳ್ಳಬಹುದು. ಇದು ನಮ್ಮ ಸಿದ್ಧಾಂತ. ಅದನ್ನು ಸ್ಥಾಪನೆ ಮಾಡಿದ್ರು. ಇದುವರೆಗೂ ಕರ್ಮಯೋಗದಲ್ಲಿಯೇ ಜ್ಞಾನಾಕಾರವು ಅಂತರ್ಗತ ಅಂತ ಹೇಳಲ್ಪಟ್ಟಿತು. ಯಾಕೆ? ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪದ ಅನುಸಂಧಾನ ಕರ್ಮಯೋಗದಲ್ಲಿ ಅಂತರ್ಗತವಾದ್ದರಿಂದ. ಈಗ ಇದಾನೀಂ ಸರ್ವಸ್ಯ ಸಪರಿಕರಸ್ಯ ಕರ್ಮಣಃ ಪರಬ್ರಹ್ಮಭೂತ ಪರಮಪುರುಷಾತ್ಮಾನುಸಂಧಾನಯುಕ್ತತೆಯ ಜ್ಞಾನಾಕಾರತ್ವಮಾಹ. ಇನ್ನೊಂದು ರೀತಿಯಲ್ಲಿ ಜ್ಞಾನಾಕಾರವು ಹೇಗೆ? ಎಲ್ಲಕ್ಕೂ ಕೂಡ ಸದಾ ಸರ್ವಸ್ಯ ಸಪರಿಕರಸ್ಯ ಎಲ್ಲ ಪರಿಕರಗಳು, ಅದು ಎಲ್ಲವೂ ಕೂಡ ಎಲ್ಲ ಕರ್ಮಕ್ಕೂ ಕೂಡ ಅಂಗವಾದ ಕರ್ಮಗಳೇನು ಇದೇನು ಸಕಲವೂ ಕೂಡ ಪರಿಕರಸ್ಯ ಕರ್ಮಣಃ ಅಂದರೆ ಅಂಗವಾದ ಕರ್ಮಗಳು. ಪರಬ್ರಹ್ಮಭೂತ ಪರಬ್ರಹ್ಮನಾದ ಪರಮಪುರುಷಾತ್ಮಕತ್ವಾನುಸಂಧಾನಯುಕ್ತತೆಯ ಪರಮಾತ್ಮನೇ ಎಲ್ಲಕ್ಕೂ ಆತ್ಮನು ಅನ್ನೋ ಅನುಸಂಧಾನದಿಂದ ಅದು ಸೇರಿರೋದ್ರಿಂದ ಆ ರೀತಿಯಲ್ಲಿಯೂ ಅದು ಜ್ಞಾನಾಕಾರವೇ ಅನ್ನೋದನ್ನು ಹೇಳ್ತಾರೆ. ಇವಾಗ ಆ ರೀತಿಯ ಅನುಸಂಧಾನ ಮಾಡಬೇಕು. ಪ್ರಸಿದ್ಧವಾದ ಶ್ಲೋಕ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಈ ಶ್ಲೋಕ ಬಂದಿರೋದು 4ನೇ ಅಧ್ಯಾಯ. ಇದು ಕರ್ಮಯೋಗದ ಪ್ರಕರಣ. ಮೊದಲು 6 ಅಧ್ಯಾಯಗಳು ಕರ್ಮಯೋಗವನ್ನು ಹೇಳುವಂಥ ಪ್ರಕರಣಗಳು. ಕರ್ಮಯೋಗ ಅದರ ಜ್ಞಾನಯೋಗವು ಅಂತ ಆಮೇಲೆ ಬರುತ್ತೆ ಸ್ವಲ್ಪ. ಆದ್ದರಿಂದ ಇದು ಇಲ್ಲಿ ಶಬ್ದಗಳಿಗೆ ಅರ್ಥವನ್ನು ಅದಕ್ಕೆ ಅನುಗುಣವಾಗಿ ಮಾಡಬೇಕು. ಕರ್ಮಯೋಗಕ್ಕೆ ಫಲ ಆತ್ಮಾವಲೋಕನವೇ. ಆದ್ದರಿಂದ ಇಲ್ಲಿ
ಈ ಬ್ರಹ್ಮ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಮುಖ್ಯ. ಎಲ್ಲದರಲ್ಲಿಯೂ ಕೂಡ ಕಡೆಯಲ್ಲಿ ಬರುವ ಫಲ ಬ್ರಹ್ಮೈವ ತೇನ ಗಂತವ್ಯಂ ಇಂಥದಕ್ಕೆಲ್ಲ ಹೇಗೆ ಅರ್ಥ ಮಾಡಬೇಕು. ಒಂದೇ ಶ್ಲೋಕದಲ್ಲಿಯೂ ಬ್ರಹ್ಮ ಶಬ್ದಕ್ಕೆ ಎರಡು ಅರ್ಥ ಬರ್ಬೋದು. ಈ ರೀತಿಯೆಲ್ಲ ಅದನ್ನು ವ್ಯಾಖ್ಯಾನದಿಂದಲೇ ತಿಳಿಯಕ್ಕೆ ಸಾಧ್ಯ. ಬ್ರಹ್ಮಾರ್ಪಣಂ, ಬ್ರಹ್ಮಾರ್ಪಣಂ, ಬ್ರಹ್ಮ ಹವಿಹಿ. ಇಲ್ಲಿ ಏನು ಹೇಳ್ತಿದೆ ಅಂದರೆ ಯಜ್ಞಕ್ಕೆ ಸಾಧನವಾದದ್ದೆಲ್ಲ ಬ್ರಹ್ಮಾತ್ಮಕ ಅನ್ನುವ ಅನುಸಂಧಾನ. ಅದು ಜ್ಞಾನಾತ್ಮಕವಾದ್ದು. ಅಲ್ಲಿಯೂ ಕೂಡ ಒಂದು ಜ್ಞಾನಾಕಾರತ್ವವನ್ನು ತಿಳಿಸುತ್ತೆ. ಕರ್ಮದಲ್ಲಿ ಜ್ಞಾನಾಕಾರವಿದೆ ಅಂತ ಹೇಳಿದ್ರೆ ನಾವು ಉಪಯೋಗಿಸುವಂತಹ ಎಲ್ಲ ದ್ರವ್ಯಗಳು ಎಲ್ಲವೂ ಕೂಡ ಮಾಡುವ ಕಾರ್ಯಗಳೇನು, ದ್ರವ್ಯಗಳೇನು ಎಲ್ಲವೂ ಬ್ರಹ್ಮಾತ್ಮಕವೇ ಅಂತ ಹೇಳಿ, ಅದರಿಂದ ನಮಗೆ ಕರ್ಮಯೋಗದಿಂದ ಬರುವ ಫಲವಾದ ಆತ್ಮಾವಲೋಕನವಾದ ಆತ್ಮ ಇದನ್ನಲ್ಲ, ಅವನು ಬ್ರಹ್ಮಾತ್ಮಕನೇ, ಎಲ್ಲವೂ ಬ್ರಹ್ಮಾತ್ಮಕ ಅನ್ನೋದನ್ನು ತಿಳಿಸುವ ಶ್ಲೋಕ ಇದು. ಬ್ರಹ್ಮ ಅರ್ಪಣಂ, ಅರ್ಪಣಂ ಅಂತ ಹೇಳಿದ್ರೆ ಅರ್ಪ್ಯತೆ ಇತಿ ಅರ್ಪಣಂ ಅಂತ ಹೇಳಿದ್ರು. ಹವಿಹಿ ವಿಶೇಷ್ಯತೆ ಅಂತ ಹೇಳಿದ್ರು. ಹವಿಹಿ ವಿಶೇಷ್ಯತೆ, ಹವಿಸ್ಸಿಗೆ ವಿಶೇಷಣ ಇದು. ಅರ್ಪ್ಯತೆ ಅನೇನ ಇತಿ ಅರ್ಪಣಂ ಸೃಗಾದಿ ಅಂದರು. ಬ್ರಹ್ಮ ಅರ್ಪಣಂ, ಅರ್ಪಣಂ ಅಂದರೆ ಅರ್ಪಣೆ ಮಾಡೋದು ಅಂತ ಅರ್ಥ, ಸಮರ್ಪಣೆ ಮಾಡುವುದು. ಏನು ಸಮರ್ಪಣೆ ಮಾಡ್ತೀವಿ? ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಿ. ಆ ಹವಿಸ್ಸಿಗೆ ಸಮರ್ಪಣೆ ಮಾಡುವುದಕ್ಕೆ ಬೇಕಾದ ಸಾಧನ ಅದು ಪ್ರಧಾನ ದರ್ವಿ, ಉಪದರ್ವಿ ಅಂತ ಹೇಳುವ ಸೃಕ್, ಸೃವ ಮೊದಲಾದದ್ದು. ಅದಕ್ಕೆ ಸೃಕ್, ಸೃವ ಅನ್ನೋದು ಶಬ್ದಗಳು, ವೈದಿಕವಾದ ಶಬ್ದಗಳು ಹೇಳಲ್ಪಟ್ಟಿರೋದು ವೇದದಲ್ಲಿ. ಆದ್ದರಿಂದ ಸೃಕ್, ಸೃವ ಮೊದಲಾದದ್ದು ಇಲ್ಲಿ ಬ್ರಹ್ಮಾರ್ಪಣ ಶಬ್ದದಿಂದ ಹೇಳಲ್ಪಟ್ಟಿದೆ. ಅರ್ಪಣ ಶಬ್ದದಿಂದ ಸೃಕ್ ಮೊದಲಾದದ್ದು, ಸೃಕ್, ಸೃವ ಮೊದಲಾದದ್ದು. ದರ್ವಿ ಅಂತ ಹೇಳ್ತೀವಿ, ಪ್ರಧಾನ ದರ್ವಿ, ಉಪದರ್ವಿ ಅಂತ ಹೇಳೋದು. ಅದರಿಂದಲೇ ಹವಿಸ್ಸನ್ನು ತೆಗೆದುಕೊಂಡು ಸಮರ್ಪಣೆ ಮಾಡೋದು ನಾವು ಹೋಮಗಳಲ್ಲಿ, ಯಾಗಗಳಲ್ಲಿ ಎಲ್ಲ. ಅದು ಅರ್ಪಣ ಶಬ್ದದಿಂದ ಹೇಳಲ್ಪಟ್ಟಿದೆ. ಅರ್ಪಣ ಶಬ್ದದಲ್ಲಿ ಕಾರಣ ವ್ಯುತ್ಪತ್ತಿ ಅಂತ ಅಲ್ಲಿ ಹೇಳಬೇಕು. ಅನೇಕ ಕಡೆಗಳಲ್ಲಿ ಈ ರೀತಿ ವ್ಯುತ್ಪತ್ತಿಗಳು ಬೇರೆ ಬೇರೆ ವಿಧದಲ್ಲಿ ಹೇಳಬೇಕಾಗುತ್ತೆ, ಅರ್ಥಗಳು ಬರುತ್ತೆ. ಆ ರೀತಿ ಅರ್ಪ್ಯತೆ ಅನೇನ ಅನ್ನೋದು ಕಾರಣ ವ್ಯುತ್ಪತ್ತಿ, ಇತಿ ಅರ್ಪಣಂ ಅನ್ನೋದು ಸೃಗಾದಿ, ಸೃಕ್ ಮೊದಲಾದದ್ದು ಅಂದರೆ ದರ್ವಿ ಮೊದಲಾದವುಗಳು. ಸೃಕ್ ಅಂದರೆ ದರ್ವಿ, ಪ್ರಧಾನ ದರ್ವಿ, ಉಪದರ್ವಿ ಮೊದಲಾದದ್ದೆಲ್ಲ ಸೃಕ್, ಸೃವ ಅಂತ ಹೇಳಲ್ಪಡುತ್ತೆ. ಅದು ಬ್ರಹ್ಮಾರ್ಪಣಂ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ. ಅದು ಹೇಗೆ ಅಂತ ಹೇಳಿದ್ರೆ ತತ್ ಬ್ರಹ್ಮ ಕಾರ್ಯತ್ವಾತ್ ಬ್ರಹ್ಮ, ಬ್ರಹ್ಮವೇ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಸೃಕ್ ಅನ್ನೋದು ಪ್ರಧಾನ ದರ್ವಿಯು ಬ್ರಹ್ಮವೇ ಅಂತ ಹೇಳಿದ್ರೆ ಏನರ್ಥ? ಪ್ರಧಾನ ದರ್ವಿಯು ಬ್ರಹ್ಮನ ಕಾರ್ಯವಾದ್ದರಿಂದ ಅದು ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ. ಬ್ರಹ್ಮನ ಕಾರ್ಯವೇ ಅದು ಕೂಡ. ಎಲ್ಲವೂ ಸೃಷ್ಟಿಯಾಗಿರೋದು ಬ್ರಹ್ಮನಿಂದಲೇ. ಎಲ್ಲವೂ ಅವನನ್ನೇ ಆತ್ಮನಾಗಿ ಉಳ್ಳದ್ದು. ಎಲ್ಲವೂ ಅವನಿಗೆ ಶರೀರವಾಗಿ ಅವನ ಪ್ರಕಾರವಾಗಿದೆ. ಇದೇ ತತ್ವಸ್ಥಿತಿಯಲ್ಲಿ ಇರುವಂತಹ ವಿಷಯ. ಆದ್ದರಿಂದ ಅದುವೇ ಬ್ರಹ್ಮ ಅಂತ ಹೇಳಿದೆ, ಬ್ರಹ್ಮ ಅಂತಲೇ ಹೇಳಿದೆ ಅದರಲ್ಲಿ. ಯಾಕೆ ಅಂದರೆ ಬ್ರಹ್ಮನ ಕಾರ್ಯವಾದ್ದರಿಂದ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳೋ ಹಾಗೆ ಅದು ಇಲ್ಲಿ ಹೇಳಿರೋದು. ಬ್ರಹ್ಮಾರ್ಪಣಂ ಬ್ರಹ್ಮವಿ ಅಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ ಹಾಗೆ ಹೇಳಿರೋ ಒಂದು ಶಬ್ದದಲ್ಲಿ ಹೇಳಿರೋದನ್ನ ಒಂದು ವಾಕ್ಯದಲ್ಲಿ ಇಲ್ಲಿ ಬೇರೆ ಬೇರೆ ಒಂದೊಂದನ್ನು ಕೂಡ ಬ್ರಹ್ಮ 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 ಅಂತ ಹೇಳಲ್ಬಿಡುತ್ತೆ. ತತ್ಕಾರ್ಯ ಬ್ರಹ್ಮ ಕಾರ್ಯತ್ವಾತ್ ಬ್ರಹ್ಮ. ಆದ್ದರಿಂದ ನಾವು ಹವಿಸ್ಸನ್ನು ಸಮರ್ಪಣೆ ಮಾಡಲು ಉಪಯೋಗಿಸುವ ಆ ದರ್ವಿ ಯಾವುದಿದೆಯೋ, ಪ್ರಧಾನ ದರ್ವಿ, ಸೃಕ್, ಸೃವ ಮೊದಲಾದದ್ದು ಬ್ರಹ್ಮ ಅಂದರೆ ಬ್ರಹ್ಮನ ಕಾರ್ಯವೇ ಅನ್ನೋದು ಅರ್ಥ. ಬ್ರಹ್ಮ ಯಸ್ಯ ಹವಿಷಃ ಅರ್ಪಣಂ ತತ್ ಬ್ರಹ್ಮಾರ್ಪಣಂ. ಇದೊಂದು ಈ ರೀತಿ ಅರ್ಥ ಮಾಡಿದ್ರು. ಬ್ರಹ್ಮ ಯಸ್ಯ ಹವಿಷಃ ಅರ್ಪಣಂ ತತ್ ಬ್ರಹ್ಮಾರ್ಪಣಂ ಅಂತ ಅರ್ಥ. ಬ್ರಹ್ಮಾರ್ಪಣಂಗೆ ಆ ರೀತಿ ಅರ್ಥ ಮಾಡಿದ್ರು. ಯಸ್ಯ ಹವಿಷಃ ಅರ್ಪಣಂ ಬ್ರಹ್ಮ ಯಸ್ಯ ಹವಿಷಃ ಅರ್ಪಣಂ ತತ್ ಬ್ರಹ್ಮಾರ್ಪಣಂ ಅಂತ ಹೇಳೋದು. ಸೃಕ್ ಮೊದಲಾದದ್ದು. ಬ್ರಹ್ಮ ಹವಿಹಿ, ಬ್ರಹ್ಮಾರ್ಪಣಂ ಹವಿಹಿ ಸ್ವಯಂ ಚ ಬ್ರಹ್ಮಭೂತಂ. ಬ್ರಹ್ಮಾರ್ಪಣಂ ಹವಿಹಿ ಅಂತ ಹೇಳಿದ್ರೆ, ಬ್ರಹ್ಮಾರ್ಪಣಂ ಹವಿಹಿ ಅಂತ ಹೇಳಿದ್ರೆ ಏನರ್ಥ? ದರ್ವಿಯಿಂದ ಸಮರ್ಪಣೆ ಮಾಡಲ್ಪಟ್ಟ ಹವಿಸ್ಸು ಅಂತ ಅರ್ಥ. ಬ್ರಹ್ಮಾರ್ಪಣವಾದ ಸೃಕ್ ಅಥವಾ ದರ್ವಿ, ಪ್ರಧಾನ ದರ್ವಿ, ಅದರಿಂದ ಅರ್ಪಣೆ ಮಾಡಲ್ಪಡುವಂತಹ ಹವಿಸ್ಸು, ಆಜ್ಯ ಮೊದಲಾದದ್ದು ಅದು ಕೂಡ ಬ್ರಹ್ಮಭೂತವೇ ಅಂತ ಅರ್ಥ, ಬ್ರಹ್ಮನ ಕಾರ್ಯವೇ.
ಬ್ರಹ್ಮಾಗ್ನೌ, ಅದು ಬ್ರಹ್ಮ ಅನ್ನುವ ಅಗ್ನಿಯಲ್ಲಿ, ಬ್ರಹ್ಮಭೂತೆ ಅಗ್ನೌ, ಬ್ರಹ್ಮ ಅನ್ನುವ ಅಗ್ನಿಯಲ್ಲಿ, ಬ್ರಹ್ಮ ಅನ್ನುವ ಹವಿಸ್ ದರ್ವಿಯಿಂದ ಬ್ರಹ್ಮ ಅನ್ನುವ ಆಜ್ಯವನ್ನು, ಹವಿಸ್ಸಾದ ಆಜ್ಯ ಮೊದಲ ತೆಗೆದುಕೊಂಡು ಬ್ರಹ್ಮ ಅನ್ನುವ ಅಗ್ನಿನಲ್ಲಿ ಬ್ರಹ್ಮ ಅನ್ನಿಸುವಂತಹ ಕರ್ತ ಆದವನು, ಎಲ್ಲವೂ ಕೂಡ ಬ್ರಹ್ಮ ಅನ್ನುವ ಅನುಸಂಧಾನ ಅಂದರೆ ಬ್ರಹ್ಮಾತ್ಮಕರು. ಬ್ರಹ್ಮಣ ಕರ್ತ್ರ, ಬ್ರಹ್ಮನಾದ ಕರ್ತಾಯಿಂದ ಎಲ್ಲ ಸಾಮಾನ್ಯೀಕರಣಗಳೆಲ್ಲ ಹಾಗೆಯೇ ಇಲ್ಲಿ ಹೂತಂ ಇತಿ, ಅವನಿಂದಲೇ ಸಮರ್ಪಿಸಲ್ಪಡುತ್ತೆ, ಹೋಮ ಮಾಡಲ್ಪಡುತ್ತೆ. ಸರ್ವಂ ಕರ್ಮ ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ ಇತಿಯಃ ಸಮಾಧತ್ತೆ ಸಹ ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಿದ್ರು. ಎಲ್ಲವನ್ನು ಈ ರೀತಿ ಅನುಸಂಧಾನ ಮಾಡಬೇಕು. ಸಮಾಧತ್ತೆ ಅಂದರೆ ಸಮ್ಯಕ್ ಆಧೀಯತೆ ಮನಸ್ಸಿ, ಅಂದರೆ ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು. ಸಮಾಧತ್ತೆ, ಎಲ್ಲವೂ ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ. ಬ್ರಹ್ಮಮಯಂ ಅಂದರೆ ಅದುವೇ ಅರ್ಥ. ಬ್ರಹ್ಮಮಯಂ ಅಂದರೆ ಏನರ್ಥ ಅಂದರೆ ಬ್ರಹ್ಮವೇ, ಬ್ರಹ್ಮಾತ್ಮಕವೇ ಅಂತ ಅರ್ಥ, ಬ್ರಹ್ಮವೇ ಅಂತ ಅರ್ಥವಲ್ಲ. ಪ್ರಾಚುರ್ಯ ಅರ್ಥ ಯಾಕೆ ಅಂತ ಹೇಳಿದ್ರೆ, ಶರೀರಾತ್ಮ ಭಾವದಿಂದ ಎಲ್ಲಕ್ಕೂ ಆತ್ಮನಾಗಿರುವವನು ಪರಮಾತ್ಮ. ಬ್ರಹ್ಮಮಯ ಅನ್ನುವ ಶಬ್ದಕ್ಕೆ ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ ವಿಷ್ಣೋ ಸಕಾಶಾದುದ್ಭೂತಂ ಜಗತ್ ತತ್ರೈವ ಚ ಸ್ಥಿತಂ ಸ್ಥಿತಿ ಸಂಯಮಕರ್ತಾಸೌ. ಅವನೇ ಆದ್ದರಿಂದ ಜಗಚ್ಚ ಸಹ ಅಂತ ಹೇಳಿದ್ರು. ಜಗಚ್ಚ ಸಹ, ಅವನೇ ಜಗತ್ತಾಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಪರಾಶರರು ವಿಷ್ಣು ಪುರಾಣದಲ್ಲಿ. ಅದರಿಂದ ಅವನೇ ಜಗತ್ತಾಗಿದ್ದಾನೆ ಅಂತ ಅರ್ಥ. ಎಲ್ಲ ವಿಷ್ಣುಮಯ, ಬ್ರಹ್ಮಮಯ, ಬ್ರಹ್ಮಾತ್ಮಕ ಅಂತ ಅರ್ಥ. ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ ಇತಿ, ಯಾರು ಹೀಗೆ ಅನುಸಂಧಾನ ಮಾಡ್ತಾನೋ ಅವನು ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಲ್ಪಡ್ತಾನೆ. ಹವಿಸ್ಸು ದರ್ವಿ ಮೊದಲಾದದ್ದು ಬ್ರಹ್ಮ, ಹವಿಸ್ಸು ಕೂಡ ಸಮರ್ಪಣೆ ಮಾಡಲ್ಪಡುವ ಹವಿಸ್ಸು ಕೂಡ ಬ್ರಹ್ಮವೇ, ಅಗ್ನಿಯೂ ಬ್ರಹ್ಮವೇ, ಕರ್ತಾದವನು ಬ್ರಹ್ಮವೇ, ಎಲ್ಲವೂ ಬ್ರಹ್ಮವಾದ್ದರಿಂದ ಎಲ್ಲ ಕರ್ಮವೂ ಬ್ರಹ್ಮಾತ್ಮಕವೇ ಆಗಿದೆ ಅಂತ. ಆದ್ದರಿಂದ ಎಲ್ಲವೂ ಬ್ರಹ್ಮಮಯ ಅಂತ ಯಾರು ಅನುಸಂಧಾನ ಮಾಡ್ತಾನೋ ಅವನಿಗೆ ಬ್ರಹ್ಮಕರ್ಮ ಸಮಾಧಿ ಅಂತ ಹೆಸರು ಹೇಳಲ್ಪಟ್ಟಿದೆ ಇಲ್ಲಿ. ಅಂತಹ ಬ್ರಹ್ಮಕರ್ಮ ಸಮಾಧಿಯನ್ನು ಉಳ್ಳವನು, ಸಕಲ ಕರ್ಮವೂ ಕರ್ಮದಲ್ಲಿ ಸಂಬಂಧಿಸಿದ ಎಲ್ಲವೂ ಮಾಡುವ ಕರ್ತಾಯಿಂದ ಹಿಡಿದು ಆ ಹವಿಸ್ಸೇನು, ಅದೇ ರೀತಿ ಆ ದರ್ವಿ ಮೊದಲಾದ ಪದಾರ್ಥಗಳೇನು, ಅಗ್ನಿ ಏನು, ಎಲ್ಲವೂ ಕರ್ಮವು ಸಕಲವಾಗಿ ಎಲ್ಲವೂ ಬ್ರಹ್ಮಾತ್ಮಕವೇ ಅಂತ ಅನುಸಂಧಾನ ಮಾಡ್ತಾನಲ್ಲ ಯಾರು, ಅಂತಹ ಬ್ರಹ್ಮಕರ್ಮ ಸಮಾಧಿಯಿಂದ ತೇನ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮೈವ ಗಂತವ್ಯಂ, ಬ್ರಹ್ಮವೇ ಪಡೆದುಕೊಳ್ಬಡಬೇಕು ಅಂತ ಹೇಳಿದ್ರೆ ಬ್ರಹ್ಮಾತ್ಮಕತೆಯ ಬ್ರಹ್ಮಭೂತಂ ಆತ್ಮಸ್ವರೂಪಂ ಗಂತವ್ಯಂ, ಇದುವೇ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾದ ಅರ್ಥ. ಬ್ರಹ್ಮ ಗಂತವ್ಯಂ ಅಂತ ಹೇಳಿದ್ರೆ ಆತ್ಮಸ್ವರೂಪವು ಪಡೆದುಕೊಳ್ಬಡ್ಬೇಕು. ಯಾಕೆ ಅಂದ್ರೆ ಇಲ್ಲಿ ಕರ್ಮಯೋಗ ಹೇಳ್ತಾ ಇರೋದು, ಕರ್ಮಯೋಗಕ್ಕೆ ಫಲ ಆತ್ಮಾವಲೋಕನವೇ. ಆದ್ದರಿಂದ ಬ್ರಹ್ಮಗಂತವ್ಯಂ ಅಂದರೆ ಆತ್ಮಸ್ವರೂಪವು ಪಡೆದುಕೊಳ್ಬಡ್ಬೇಕು ಅಂತ ಅರ್ಥ. ಈ ರೀತಿ ಅನುಸಂಧಾನ ಮಾಡಿ ಆತ್ಮಸ್ವರೂಪವನ್ನು ಪಡೆದುಕೊಳ್ಬೇಕು ಅವನು. ಎಲ್ಲವೂ ಬ್ರಹ್ಮಾತ್ಮಕ ಅಂತ ಹೇಳಿ ಬ್ರಹ್ಮಭೂತವಾದ ಆತ್ಮಸ್ವರೂಪವನ್ನು ಅವನು ಪಡೆದುಕೊಳ್ಬೇಕು. ಮುಮುಕ್ಷುಣ ಕ್ರಿಯಮಾಣಂ ಕರ್ಮ ಪರಬ್ರಹ್ಮಾತ್ಮಕಮೇವ ಇತಿ ಅನುಸಂಧಾನಯುಕ್ತತೆಯ ಜ್ಞಾನಾಕಾರಂ ಸಾಕ್ಷಾತ್ ಅವಲೋಕನ ಸಾಧನಂ, ಆತ್ಮಾವಲೋಕನ ಸಾಧನಂ ನ ಜ್ಞಾನನಿಷ್ಠಾ ವ್ಯವಧಾನೇನ ಇತ್ಯರ್ಥಃ. ಇದು ಯಾಕೆ ಇದು ಹೇಳಿದೆ ಅಂತ ಹೇಳಿದ್ರೆ, ಕರ್ಮಯೋಗದಿಂದಲೇ ನೇರವಾಗಿ ಜ್ಞಾನಯೋಗವು ದಶೆಗೆ ಹೋಗದೆ ನೇರವಾಗಿ ಆತ್ಮಾವಲೋಕನ ಪಡೆದುಕೊಳ್ಬೋದು. ಒಬ್ಬ ಮುಮುಕ್ಷು ಆದವನು ಎಲ್ಲ ಕರ್ಮಗಳು ಕೂಡ ಬ್ರಹ್ಮಾತ್ಮಕವೇ ಅಂತ ಅನುಸಂಧಾನ ಮಾಡಿ ಅದರ ಜ್ಞಾನಾಕಾರವನ್ನು ಅವನು ಅನುಸಂಧಾನ ಮಾಡಿದ್ರೆ ಸಾಕ್ಷಾತ್ ಅವಲೋಕನಕ್ಕೆ ಸಾಧನವಾಗುತ್ತೆ, ಆತ್ಮಾವಲೋಕನಕ್ಕೆ ಇದು ಸಾಧನವಾಗುತ್ತೆ. ಆದ್ದರಿಂದ ಅದುವೇ ಜ್ಞಾನನಿಷ್ಠೆಯ ವ್ಯವಧಾನವಿಲ್ಲದೆ, ವ್ಯವಧಾನ ಅಂದರೆ ಮಧ್ಯದಲ್ಲಿ ಒಂದು ಬ್ರೇಕು ಅಥವಾ ಇನ್ನೊಂದು ಮಧ್ಯದಲ್ಲಿ ಬರುವಂತಹದ್ದು ಇಲ್ಲದೆ ಅವ್ಯವಧಾನವಾಗಿ ಹೇಳಿದ್ರೆ ನೇರವಾಗಿ ಕರ್ಮಯೋಗವೇ ಆತ್ಮಾವಲೋಕನಕ್ಕೆ ಸಾಧನವಾಗುತ್ತೆ ಅಂತ ಇಲ್ಲಿ ಅರ್ಥ. ಅಂದರೆ ಮೊದಲು ಹೇಳಿದ್ದು ಆತ್ಮಾನುಸಂಧಾನ ಮಾಡಬೇಕು. ಮೊದಲು ಆತ್ಮಾನುಸಂಧಾನ ಹೇಗೆ ಮಾಡಬೇಕು ಅಂದರೆ ಬ್ರಹ್ಮಾತ್ಮಕ ಅಂತ ಅನುಸಂಧಾನ ಮಾಡಿ, ಇಲ್ಲಿ ಅದಕ್ಕೆ ಅಧಿಕವಾದ ವಿಷಯ ಹೇಳಲ್ಪಡುತ್ತೆ. ಇಲ್ಲಿ ಎಲ್ಲವೂ ಬ್ರಹ್ಮಾತ್ಮಕವೇ ಅಂತಾನು ತಿಳ್ಕೋಬೇಕು ಅವನು, ಬರೀ ಆತ್ಮನನ್ನೇ ತಿಳಿದುಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದಲೇ ಇಲ್ಲಿ
ಇಲ್ಲಿ ಹೇಳಿರುವಂತಹ ಕರ್ಮಯೋಗಿ ಅವನು ಬ್ರಹ್ಮಾತ್ಮಕವಾದ ಆತ್ಮನನ್ನೇ ತಿಳಿದುಕೊಳ್ಳೋವನು. ಆತ್ಮಸ್ವರೂಪ ಸಾಕ್ಷಾತ್ಕಾರ ಆಗುವುದು ಆ ರೀತಿ ಅವನಿಗೆ. ಅದರಿಂದಲೇ ಭಕ್ತಿಯೋಗಕ್ಕೆ ಅಧಿಕಾರಿಯಾಗ್ತಾನೆ ಅವನು. ಇಂತಹ ಬ್ರಹ್ಮಾತ್ಮಕವಾದ ತನ್ನ ಸ್ವರೂಪವನ್ನು ತಿಳಿದಾಗ ಪರಮಶೇಷಿಯಾದ ತನಗೆ ಒಡೆಯನಾದ ಪರಮಾತ್ಮನಲ್ಲಿ ಅವನಿಗೆ ಪ್ರೀತಿ ಉಂಟಾಗುತ್ತೆ. ಭಕ್ತಿಯೋಗಕ್ಕೆ ಮುಂದೆ ಅಧಿಕಾರಿಯಾಗ್ತಾನೆ, ಭಕ್ತಿಯೋಗವನ್ನು ಮಾಡ್ತಾನವನು. ಅದುವೇ ಇಲ್ಲಿ ವಿಶೇಷವಾದ ಅರ್ಥ ಇಲ್ಲಿ ಹೇಳಿರುವುದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ. ಅರ್ಪಣಂ ಅಂದರೆ ದರ್ವಿ ಮೊದಲಾದದ್ದು, ಸೃಕ್ ಸ್ರುವ ಮೊದಲಾದದ್ದು, ಬ್ರಹ್ಮಹವಿಹಿ ಆಜ್ಯ ಮೊದಲಾದ ಹವಿಸ್ಸುಗಳು, ಬ್ರಹ್ಮಾಗ್ನೌ ಅಗ್ನಿಯು ಬ್ರಹ್ಮವೇ, ಬ್ರಹ್ಮಣಾಹುತಂ ಕರ್ತ ಆದ ಬ್ರಹ್ಮನು ಬ್ರಹ್ಮನಿಂದಲೇ ಹೋಮ ಮಾಡಲ್ಪಟ್ಟಿತು. ಈ ರೀತಿಯಾಗಿ ಎಲ್ಲವೂ ಬ್ರಹ್ಮಾತ್ಮಕವಾಗಿರೋದ್ರಿಂದ ಎಲ್ಲವೂ ಬ್ರಹ್ಮಮಯ ಅಂತ ಯಾರು ತಿಳಿದುಕೊಳ್ತಾನೋ ಅವನು ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಲ್ಪಡ್ತಾನೆ. ಅಂತಹ ಬ್ರಹ್ಮಕರ್ಮ ಸಮಾಧಿಯಿಂದ ಬ್ರಹ್ಮಾತ್ಮಕನಾದ ಬ್ರಹ್ಮಭೂತನಾದ ಆತ್ಮಸ್ವರೂಪವು ಪಡೆದುಕೊಳ್ಪಡಬೇಕು ಅನ್ನೋದು ಇಲ್ಲಿ ಶ್ಲೋಕದ ಅರ್ಥ. ಆದ್ದರಿಂದ ಪಡೆದುಕೊಳ್ತಾನೆ. ಈ ರೀತಿ ಸಮಾಧಿ ಇದ್ದರೆ ಅವನಿಗೆ ಅನುಸಂಧಾನ ಮಾಡಿದ್ರೆ, ಎಲ್ಲ ಬ್ರಹ್ಮಾತ್ಮಕ ಅಂತ ಅನುಸಂಧಾನ ಮಾಡಿಕೊಂಡು ಕರ್ಮಯೋಗ ಮಾಡಿದ್ರೆ ಆಗ ಅವನಿಗೆ ನೇರವಾಗಿ ಜ್ಞಾನಯೋಗದ ವ್ಯವಧಾನವಿಲ್ಲದೆ ಆತ್ಮಾವಲೋಕನ ಫಲವು ಸಿಗುತ್ತೆ ಕರ್ಮಯೋಗದಿಂದಲೇ ಅನ್ನೋದು ಇಲ್ಲಿ ಕರ್ಮಯೋಗದ ಪ್ರಾಧಾನ್ಯವೇ ಮುಖ್ಯವಾಗಿ ಹೇಳ್ತಾ ಇರೋದು. ಬ್ರಹ್ಮಾರ್ಪಣಂ ಇತಿ ಶ್ಲೋಕಃ ಅಪಿ ಪ್ರಕಾರಭೇದೇನ ಕರ್ಮಣಃ ಜ್ಞಾನಾಕಾರತ್ವ ಉಪಪಾದಕಃ ಇತಿ ಪೂರ್ವೇಣ ಸಂಗತಿಂ ದರ್ಶಯತಿ. ಇನ್ನೊಂದು ಪ್ರಕಾರದಿಂದ ಕರ್ಮಯೋಗವು ಜ್ಞಾನಾಕಾರವೇ ಅನ್ನೋದನ್ನು ಇನ್ನೊಂದು ಪ್ರಕಾರದಿಂದ ತಿಳಿಸ್ತಿದ್ದಾರೆ ಅನ್ನೋದಕ್ಕೆ ಅದರಿಂದ ಇಲ್ಲಿ ಸಂಗತಿಯನ್ನು ಹೇಳುವಾಗ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅನುಸಂಧಾನಯುಕ್ತತೆಯ ಕರ್ಮಣಃ ಜ್ಞಾನಾಕಾರತ್ವ ಮುಕ್ತಂ. ಆ ರೀತಿ ಪ್ರಕೃತಿ ವಿಯುಕ್ತವಾದ ಆತ್ಮಾನುಸಂಧಾನನೂ ಮಾಡಬೇಕು. ಯಾಕೆ ಅಂದರೆ ಇವನು ಮಾಡುವ ಕರ್ಮಗಳೆಲ್ಲ ಪ್ರಕೃತಿ ಸಂಬಂಧದಿಂದ ಬಂದಿರೋದೇ ಹೊರತು ಆತ್ಮಸ್ವರೂಪದಲ್ಲಿ ಇಲ್ಲ ಅಂತ ಗುಣಗಳಲ್ಲಿ ಆರೋಪಣೆ ಮಾಡಿ ಕರ್ತೃತ್ವವನ್ನು ಈ ರೀತಿಯೆಲ್ಲ ಅವನು ಮಾಡಿ ಆತ್ಮವನ್ನು ಅನುಸಂಧಾನ ಮಾಡಿಕೊಂಡು ಕರ್ಮಯೋಗವನ್ನು ಮಾಡಬೇಕು ಅಂತ ಹೇಳಲ್ಪಟ್ಟಿತು. ಈಗ ಇದೆಲ್ಲವೂ ಕೂಡ ಬ್ರಹ್ಮಾತ್ಮಕವಾದ್ದರಿಂದ ಎಲ್ಲವೂ ಕೂಡ ಆ ರೀತಿಯಾದ ಪರಮಪುರುಷ ಆತ್ಮಾನುಸಂಧಾನ ಅನ್ನೋದನ್ನು ಮಾಡಬೇಕು ಅನ್ನೋದು ಮುಂದೆ ಇದೆ ಹೇಳಲ್ಪಡುತ್ತೆ. ಸರ್ವಸ್ಯ ನಿತ್ಯನೈಮಿತಿಕಾದಿರೂಪಸ್ಯ, ಸರ್ವಸ್ಯ ಹೇಳುವಾಗ ಎಲ್ಲ ಕರ್ಮಗಳು ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ಸರ್ವಸ್ಯ ಅಂತ ಹೇಳುವಾಗ ಇದಾನೀಂ ಸರ್ವಸ್ಯ ಸಪರಿಕರಸ್ಯ, ನಿತ್ಯ ನೈಮಿತಿಕ ಕರ್ಮಗಳೇನು ಅದಕ್ಕೆ ಸಂಬಂಧಿಸಿದ್ದ ಎಲ್ಲವೂ ಅಷ್ಟೇ ಸಕಲವೂ ಹೇಳಲ್ಪಟ್ಟಿದೆ. ಸಪರಿಕರಸ್ಯ, ಪರಿಕರಗಳು ಅಂದರೆ ಅದಕ್ಕೆ ಬೇಕಾದ ಸಾಧನಗಳು ಮೊದಲಾದದ್ದೆಲ್ಲ. ಸೃಕ್ ಸ್ರುವ ಹವಿರಾದಿ ವಿಶೇಷಸ್ಯ ಇತ್ಯರ್ಥ. ಎಲ್ಲ ಅದರಲ್ಲಿ ಎಲ್ಲವೂ ಸೇರಿಬಿಡುತ್ತೆ, ದ್ರವ್ಯಗಳು ಮೊದಲಾದದ್ದೆಲ್ಲ ಪದಾರ್ಥಗಳು ಎಲ್ಲವೂ ಕೂಡ. ಬ್ರಹ್ಮಶಬ್ದ ಪುರುಷೋತ್ತಮ ಏವ ಮುಖ್ಯವೃತ್ತಃ ಇತಿ ಶಾರೀರಿಕ ಭಾಷ್ಯ ಆರಂಭೆ ಪ್ರಪಂಚಿತಂ. ಸ್ವಾಮಿ ದೇಶಿಕನು ಇದನ್ನು ತಿಳಿಸ್ತಾರೆ ಇಲ್ಲಿ. ಬ್ರಹ್ಮಶಬ್ದವು ಪುರುಷೋತ್ತಮನಲ್ಲಿಯೇ ಮುಖ್ಯವೃತ್ತಿ ಅನ್ನೋದನ್ನು ಸುದರ್ಶನ ಸೂರಿಗಳು ವಿಶೇಷವಾಗಿ ವಿವರಿಸ್ತಾರೆ. ಇದಕ್ಕೆ ಶ್ರೀ ಸುತಪ್ರಕಾಶಿಕೆಯಿಂದಲೇ ನಮಗೆ ತಿಳಿಯೋ ವಿಷಯ ಇದು. ಅಲ್ಲಿ ಭಾಷಿಕಾರರು ಹೇಳುವಾಗ ಬ್ರಹ್ಮಶಬ್ದೇನ ಚ ಅವನಿಗೆ ನಿರಸ್ತ ನಿಖಿಲ ದೋಷ ಸಕಲ ಕಲ್ಯಾಣ ಗುಣಾಕರ ಪರಂ ಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ ಅಂತ ಭಾಷ್ಯದ ವಾಕ್ಯ. ಬ್ರಹ್ಮಶಬ್ದದ ಅರ್ಥ ಹೇಳುವಾಗ ಅಥಾತೋ ಬ್ರಹ್ಮ ಜಿಜ್ಞಾಸದಲ್ಲಿ ಆರಂಭದಲ್ಲಿಯೇ ಬರುವ ವಾಕ್ಯ. ಬ್ರಹ್ಮಶಬ್ದೇನ ಚ ಅಖಿಲೇಯ ಪ್ರತಿನಿಗಸ್ಯ ಸಕಲ ಕಲ್ಯಾಣ ಗುಣಾಕರ ಪರಂ ಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ. ಅಭಿಧೀಯತೆ ಅಂತ ಹೇಳುವಾಗ ಅದಕ್ಕೆ ಸುದರ್ಶನ ಸೂರಿಗಳು ಶ್ರುತಪ್ರಕಾಶಿಕೆಯಲ್ಲಿ ವಿಶೇಷವಾದ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾರೆ. ಅಭಿಧಾವೃತ್ತಿ ಅಂದರೆ ಮುಖ್ಯವೃತ್ತಿ ಅಂತ ಅರ್ಥ. ಲಕ್ಷಣಾವೃತ್ತಿ ಅಭಿಧಾವೃತ್ತಿ ಅಂತ ಎರಡು ವೃತ್ತಿಗಳು ಶಬ್ದಗಳಿಗೆ ಅರ್ಥ ಹೇಳುವಾಗ, ಒಂದು ಲಾಕ್ಷಣಿಕ ಅಂದರೆ ಸೆಕೆಂಡ್ರಿ ಸೆನ್ಸು, ಅಭಿಧಾವೃತ್ತಿ ಅಂದರೆ ಮುಖ್ಯವೃತ್ತಿ. ಭಾಷಿಕಾರರು ಅಭಿಧೀಯತೆ ಅಂತ ಹೇಳಿರೋದ್ರಿಂದ ಪುರುಷೋತ್ತಮ ಪರಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ. ಬ್ರಹ್ಮಶಬ್ದದಿಂದ ಮುಖ್ಯ ಅರ್ಥವೇ ಪುರುಷೋತ್ತಮ ಅಂತ ಅರ್ಥ ಅಂದರು. ಬ್ರಹ್ಮಶಬ್ದಕ್ಕೆ ಬರೀ ಬೃಹತ್ವ ಅನ್ನುವ ಅರ್ಥ ತಾನೇ ಇದೆಯಲ್ಲ, ಬೃಹತ್ವ ಆದದ್ದು ಅಂತ ಹೇಳ್ಬೋದು. ಆದರೆ ಪುರುಷೋತ್ತಮ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಮುಂಡಕೋಪನಿಷತ್ತಿನ ಮಂತ್ರವನ್ನು ಪ್ರಮಾಣವಾಗಿ ತೋರಿಸ್ತಾರೆ ಸುದರ್ಶನ ಸೂರಿಗಳು. ಅಲ್ಲಿ ಹೇಳುವಾಗ ಒಬ್ಬನು ಶಿಷ್ಯನು ಶಮದಮಾದಿ ಗುಣಗಳಿಂದ ಆಚಾರ್ಯರನ್ನು ಬಂದು ಸಮೀಪಿಸಿ ಪ್ರಾರ್ಥಿಸಿದರೆ
ಆಗ ಏನ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ ಅಂತ ಹೇಳುದು. ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ಆ ಮಂತ್ರವನ್ನು ತೆಗೆದು ಪ್ರಮಾಣ ತೋರಿಸ್ತಾರೆ. ಅಲ್ಲಿ ಹೇಳಿರೋದು ಏನ ಅಂದರೆ ಯಾವ ಒಂದು ಉಪಾಸನೆ ಬ್ರಹ್ಮವಿದ್ಯೆಯಿಂದ, ಬ್ರಹ್ಮವಿದ್ಯೆಯ ಅನುಷ್ಠಾನದಿಂದ ಪುರುಷಂ ಅಕ್ಷರಂ ಪುರುಷಂ ವೇದ ಸತ್ಯಂ ಅವಿಕಾರಿಯಾದ ಅಕ್ಷರ ಶಬ್ದಿತನಾದ ಪುರುಷನನ್ನು ತಿಳಿತನೋ ಆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಬ್ರಹ್ಮವಿದ್ಯೆಯು ಪುರುಷನನ್ನು ಕುರಿತದ್ದು ಅನ್ನೋದು ತಿಳಿಯುತ್ತೆ. ಬ್ರಹ್ಮವಿದ್ಯೆಯಿಂದ ತಿಳಿಯಲ್ಪಡುವವನು ಪುರುಷ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಪುರುಷನು ಸಹಸ್ರಶೀರ್ಷ ಪುರುಷ ಮೊದಲಾದ ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾಗಿರುವಂತಹವನು ಪುರುಷ ಅಂತ ಶ್ರುತಿಗಳಲ್ಲಿ ಬೇಕಾದಷ್ಟು ಹೇಳಲ್ಪಟ್ಟಿದೆ. ಪುರುಷನು ಅನ್ನೋದು ಸ್ಪಷ್ಟವಾಗಿ ಪರಾಶರರು ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧಿ ಚ ವರ್ತೇತೆ ವಾಸುದೇವೇ ಸನಾತನೇ. ಭಗವಾನ್ ಪುರುಷ ಇದೆರಡು ನಿರುಪಾಧಿಕವಾಗಿ ವಾಸುದೇವನಲ್ಲಿಯೇ ಇರುವಂಥದ್ದು. ಆ ವಾಸುದೇವನೇ ಕೃಷ್ಣ ಇಲ್ಲಿ ಉಪದೇಶ ಮಾಡ್ತಾ ಇರೋದು. ಅವನಲ್ಲಿಯೇ ಪುರುಷ ಶಬ್ದವು ಹಾಗೆಯೇ ಭಗವಾನ್ ಅನ್ನುವ ಶಬ್ದವು ನಿರುಪಾಧಿಕವಾಗಿ ಅರ್ಥವನ್ನು, ಮುಖ್ಯ ಅರ್ಥವನ್ನು ಕೊಡುತ್ತೆ. ಅದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಸೂಚಿಸ್ತಾರೆ. ಬ್ರಹ್ಮ ಶಬ್ದ ಪುರುಷೋತ್ತಮ ಏವ ಮುಖ್ಯ ವೃತ್ತ ಅಭಿಧೀಯತೆ. ಭಾಷ್ಯಕಾರರ ವಾಕ್ಯ. ಶಾರೀರಿಕ ಭಾಷ್ಯ ಆರಂಭೇ ಪ್ರಪಂಚಿತಂ. ಜಿಜ್ಞಾಸಾಧಿಕರಣ ಆರಂಭದಲ್ಲಿಯೇ ಬರುವ ವಿಷಯ ಇದು. ಇಲ್ಲಿಯೂ ಅತ್ರ ಚ ಮುಖ್ಯೇ ಸಂಭವತಿ ಗೌಣತ್ವಂ ಅನ್ಯಾಯಂ. ಇದ್ಯಾಕಿದೆ ಇಲ್ಲಿ ತೆಗೆದಿರುವ ಸ್ವಾಮಿ ದೇಶಿಕನ್ ಅಂದರೆ ಇಲ್ಲಿಯೂ ಕೂಡ ಮುಖ್ಯಾರ್ಥವೇ ತಿಳಿದು ಬರುತ್ತೆ ಬ್ರಹ್ಮ ಶಬ್ದಕ್ಕೆ. ಆದ್ದರಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಎಲ್ಲದಕ್ಕೂ ಪರಮಪುರುಷನನ್ನೇ ಹೇಳಬೇಕು. ಅರ್ಥ ಅನ್ನೋದೇ ಗೌಣಾರ್ಥ ಹೇಳುವುದು ಸರಿಯಿಲ್ಲ. ಸರ್ವಸ್ಯ ಚ ಪರಮಪುರುಷಾತ್ಮಕತ್ವಾನುಸಂಧಾನಂ ಶಾಸ್ತ್ರ ಸಿದ್ಧಂ. ಶಾಸ್ತ್ರವು ಸ್ಪಷ್ಟವಾಗಿ ತಿಳಿಯುತ್ತೆ. ಪೃಥಿವ್ಯಾಂ ತಿಷ್ಟನ್ನೇ ಪೃಥ್ವೀ ದಾಯಸಿ ಪೃಥ್ವೀಂ ಅಂತರೋ ಯಮೈತಿ ಸತೇ ಆತ್ಮ. ಆತ್ಮನಿ ತಿಷ್ಟನ್ನ, ಆತ್ಮ ಎಲ್ಲಕ್ಕೂ ಅವನೇ ಆತ್ಮ, ಆತ್ಮ ಆತ್ಮ ಎಲ್ಲವೂ ಅವನಿಗೆ ಶರೀರ ಅಂತ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ. ಸರ್ವಸ್ಯ ಪುರುಷಾತ್ಮಕತ್ವ ಅನುಸಂಧಾನಂ ಶಾಸ್ತ್ರಸಿದ್ಧಂ ಸ್ವಯಂಚ ವಕ್ಷ್ಯತಿ. ಮುಂದೆ ಪರಮಾತ್ಮನೇ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಇದುವೇ ಇಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಗೆ ಅರ್ಥ. ಮಂತ್ರ ಅಹಂ, ಮಂತ್ರವೂ ಬ್ರಹ್ಮವೇ, ಮಂತ್ರವೂ ನಾನೇ. ಅಹಮೇವ ಆಜ್ಯಂ, ಹವಿಸ್ಸು ನಾನೇ. ಅಹಮೇವ ಅಗ್ನಿ, ನಾನೇ ಅಗ್ನಿಯು. ಅಹಂ ಹುತಂ, ಹುತ ಮಾಡಿದವಳು ನಾನೇ, ಹುತವಾದದ್ದು ನಾನೇ, ಎಲ್ಲವೂ ನಾನೇ ಅಂತ ಹೇಳ್ದ. ಎಲ್ಲವೂ ಕೂಡ ನಾನೇ ಅಂತ ಪರಮಾತ್ಮನೇ ಇಲ್ಲಿ ಹೇಳಿರೋದು ಕೂಡ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮ ಅಗ್ನೋ ಬ್ರಹ್ಮಣಾಹುತಂ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತೆ. ಇದುವೇ ಇತ್ಯಭಿಪ್ರಾಯೇಣ ಪರಬ್ರಹ್ಮಭೂತ ಪರಮಪುರುಷಾತ್ಮಕತ್ವಾನುಸಂಧಾನೋಕ್ತಿ. ಭಾಷೆಕಾರರು ಪರಮಪುರುಷಾತ್ಮಕ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇಲ್ಲಿ ಪರಂಬ್ರಹ್ಮ ಪುರುಷೋತ್ತಮ ಅಂತ ಹೇಳಿದ್ರಲ್ಲ ಇಲ್ಲಿ. ಆದ್ದರಿಂದ ಅಲ್ಲಿ ಪರಬ್ರಹ್ಮಭೂತ ಪರಮಪುರುಷಾತ್ಮಕತ್ವಾನುಸಂಧಾನಯುಕ್ತತೆಯ ಅಂತ ಹಾಕಿದ್ರಲ್ಲ. ಇದಕ್ಕೆ ಹೇಗೆ ಸಮರ್ಥನೆ ಅಂದರೆ ಸ್ವಾಮಿ ದೇಶಿಕನ್ ತೋರಿಸ್ತಾರೆ ಇಲ್ಲಿ ಪ್ರಮಾಣಗಳನ್ನು. ಅತ್ರ ಬ್ರಹ್ಮ ವ್ಯತಿರಿಕ್ತ ಅರ್ಪಣ ಹವಿರಾದಿ ಮಿಥ್ಯಾತ್ವ ಭಾವನಂ ಬ್ರಹ್ಮಣ ಏವ ಯಜ್ಞತ್ವಕಲ್ಪನಾದಿಕಂ ಚ ಪರೋಕ್ತಂ ಪ್ರತ್ಯಕ್ಷಾದಿ ವಿರೋಧ ಪ್ರಕೃತ ಅಸಂಗತ್ಯಾದಿ ಬಿಹಿ ನಿರಸನೀಯಂ ಅಂದರು. ಇಲ್ಲಿ ಹೇಳುವಾಗ ಬ್ರಹ್ಮ ವ್ಯತಿರಿಕ್ತವಾದ ಅರ್ಪಣ ಹವಿಸ್ಸು ಎಲ್ಲ ಮಿಥ್ಯೆ ಅಂತ ತಿಳ್ಕೊಳ್ಳಿ. ಬ್ರಹ್ಮವನ್ನೇ ಯಜ್ಞತ್ವ ಕಲ್ಪನಾದಿಕಂ ಬ್ರಹ್ಮಣೇ ಏವ ಯಜ್ಞತ್ವ ಕಲ್ಪನ, ಬ್ರಹ್ಮನಲ್ಲಿಯೇ ಯಜ್ಞ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಬ್ರಹ್ಮಣ ಏವ ಯಜ್ಞತ್ವ ಕಲ್ಪನಾದಿಕಂ, ಅವನೇ ಯಜ್ಞ ಅಂತ ತಿಳ್ಕೊಳ್ಳಿ, ಮಿಕ್ಕಿದೆಲ್ಲ ಮಿಥ್ಯೆ ಅಂತ ತಿಳ್ಕೊಳ್ಳಿ. ಹವಿಸ್ಸು ಇದು ಎಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಏಕೆ ಅಂದರೆ ಏಕವಿಜ್ಞಾನೇನ ಸರ್ವವಿಜ್ಞಾನಗಳು ಹಾಗೆ ಹೇಳ್ತಾರೆ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂದರೆ ಏನು? ಶ್ರುತೇನ ಅಶ್ರುತಂ ಶ್ರುತಂ ಭವತಿ ಅಂದರೆ ಹೇಗೆ ತಿಳಿದು ಬರುತ್ತೆ ಅಂದರೆ ಇರೋ ಒಬ್ಬನೇ ಆದ್ದರಿಂದ ಅಶ್ರುತವಾದದ್ದು ಅವನೇ, ಬೇರೆ ಎರಡನೇ ಪದಾರ್ಥ ಇಲ್ಲವಲ್ಲ. ಒಬ್ಬನು ತಿಳಿದ್ರೆ ಎಲ್ಲ ತಿಳಿದಂಗೆ ಆಗುತ್ತೆ ಅಂದರೆ ಎಲ್ಲವೂ ಅವನೇ ಆಗಿರೋದ್ರಿಂದ ಒಬ್ಬನು ತಿಳಿದ್ರೆ ಎಲ್ಲವೂ ಇಲ್ಲವೇ ಇಲ್ಲ ಅಂತ ತಿಳಿಬಹುದು ಅಂತ ಹೇಳಿದ್ರು. ತಿಳಿಯೋದೇ ಎಲ್ಲ ಮಿಥ್ಯೆ ಅಂತ ತಿಳಿಯೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲವೂ ಇದ್ದರೆ ಎಲ್ಲ ಬ್ರಹ್ಮಾತ್ಮಕ ಅಂತ ತಿಳಿದ್ರೆ ಆವಾಗ ಎಲ್ಲವೂ ತಿಳಿದಾಗ ಆಗುತ್ತೆ ಅಂತ ಸಿದ್ಧಾಂತದಲ್ಲಿ ಹೇಳಿರೋದು. ಎಲ್ಲವೂ ತಿಳಿದಂತಾಗುತ್ತೆ ಅಂದರೆ
ಎಲ್ಲ ಇದ್ರೆ ತಾನೇ, ಒಬ್ಬನು ತಿಳಿದ್ರೆ ಎಲ್ಲವೂ ತಿಳಿಯೋದು. ಯಾಕೆಂದರೆ ಒಬ್ಬನೇ ಇರೋದು, ಮಿಕ್ಕಿದೆಲ್ಲ ಮಿಥ್ಯೆ ಅನ್ನೋ ಅರ್ಥವನ್ನು ಹೇಳೋದು. ಅಸಂಗತ ಅದೇ ರೀತಿಯ ಇಲ್ಲಿಯೂ ಹಾಗೆಯೇ. ಮಿಥ್ಯಾ ಅಂತ ಹೇಳಿದ್ರೆ ಹವಿಸು ಮೊದಲಾದೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಅದೆಲ್ಲ ಕೂಡ ಪ್ರತ್ಯಕ್ಷಕ್ಕೆ ವಿರೋಧ. ಪ್ರತ್ಯಕ್ಷದಲ್ಲಿ ನೇರವಾಗಿ ವಿರೋಧ, ಭೇದವೇ ಕಂಡುಬರೋದು ಪ್ರತ್ಯಕ್ಷದಲ್ಲಿ. ಏಕವಾಕ್ಯತ್ವೇ ಸಂಭವತಿ ವಾಕ್ಯಭೇದ ಅಯೋಗಾತ್ ಬ್ರಹ್ಮಾರ್ಪಣಮಿತ್ಯಸ್ಯ ವ್ಯಸ್ತಪದತ್ವೇನ ವಾಕ್ಯಭೇದ ಬ್ರಹ್ಮವಿದಾಸಾಯ ಬ್ರಹ್ಮಾರ್ಪಣಮಿತಿ ಹವಿಹಿ ವಿಶೇಷ್ಯತೆ ಅಂತ ಹೇಳಿದ್ರು. ಇಂದ ಬ್ರಹ್ಮಾರ್ಪಣಂ ಮೊದಲಾದೆಲ್ಲ ಇಲ್ಲೆಲ್ಲ ಒಂದು ವಾಕ್ಯ ಭೇದವಿಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ರು. ಆದ್ದರಿಂದ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಅಂತೆಲ್ಲ ಹೇಳುವಾಗೆಲ್ಲ ಹವಿಹಿ ವಿಶೇಷ್ಯತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಬ್ರಹ್ಮಹವಿಹಿ ಬ್ರಹ್ಮಾರ್ಪಣಂ. ಆ ರೀತಿಯೂ ಕೂಡ ಹವಿಸ್ಸನ್ನು, ಹವಿಸ್ಸಾದ ಬ್ರಹ್ಮಾತ್ಮಕವಾದ ಹವಿಸ್ಸನ್ನು ಅರ್ಪಿಸಲ್ಪಡುವಂತಹದ್ದು ಕೂಡ ಬ್ರಹ್ಮವೇ, ದರ್ವಿ ಮೊದಲಾದದ್ದು. ಬ್ರಹ್ಮಣಿ ಅರ್ಪಣಂ ಪ್ರಕ್ಷೇಪ ಯಸ್ಯ ಇತಿ ಸಮಾಸೆ ವ್ಯಧಿಕರಣ ಬಹುವ್ರೀಹಿ ಸ್ಯಾತ್ ಬ್ರಹ್ಮಾಗ್ನೌ ಹುತಮಿತ್ಯನೇನ ಪೌನರುಕ್ತ್ಯಂ ಚ ಅಸತಃ ಸಮಾನಾಧಿಕರಣ ಬಹುವ್ರೀಹಿ ಅಯಂ ಅರ್ಪಣಶಬ್ದಶ್ಚ ಅತ್ರ ಕರಣವ್ಯುತ್ಪತ್ತಿಯ ಸೃಗಾದಿ ವಿಷಯ. ಕರಣವ್ಯುತ್ಪತ್ತಿಯಲ್ಲಿ ಬರುತ್ತೆ, ಅಂದರೆ ಇನ್ಸ್ಟ್ರೂಮೆಂಟಲ್ ಕ್ಲಾಸು, ಅದರಲ್ಲಿ ಮೂರನೇ ವಿಭಕ್ತಿಯಲ್ಲಿ ಬರೋದು. ಅನೇನ ಅರ್ಪ್ಯತೆ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದೆಲ್ಲ ಈ ರೀತಿಯ ಅರ್ಥಗಳು ಎಷ್ಟೋ ನಿರುಕ್ತಿಯಲ್ಲೂ ಹೇಳಲ್ಪಡುತ್ತೆ. ನಿರುಕ್ತದಲ್ಲಿ ಈ ರೀತಿಯ ಅರ್ಥಗಳು ಬೇಕಾದಷ್ಟು ಯಾವ ರೀತಿಯಲ್ಲಿ ವ್ಯುತ್ಪತ್ತಿಯನ್ನು ಹೇಳಬೇಕು ಅದೆಲ್ಲ ನಾರಾಯಣ ಶಬ್ದಕ್ಕೂ ಅಯನ ಶಬ್ದಕ್ಕೆ ಹಾಗೆಯೇ, ಅಯನ ಶಬ್ದಕ್ಕೆ ಕರ್ಮಾರ್ಥದಲ್ಲಿಯೂ ಕರ್ಣ ಅರ್ಥದಲ್ಲಿ ಎಲ್ಲದರಲ್ಲೂ ಅರ್ಥ ಮಾಡ್ಬೋದು. ಈಯತೆ ಅನೇನ ಇತಿ ಅಯನಂ ಅಂತ ಹೇಳ್ಬೋದು, ಕರಣಾರ್ಥ ಬರುತ್ತೆ. ಈಯತೆ ಇತಿ ಅಯನಂ ಕರ್ಮಾರ್ಥದಲ್ಲಿ ಬರುತ್ತೆ, ಕರ್ತೃರ್ಥದಲ್ಲಿ ಬರುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಅರ್ಥವನ್ನು ಮಾಡ್ತಾರೆ ಅದಕ್ಕೆ. ಅದೇ ರೀತಿಯ ಇಲ್ಲಿಯೂ ಕೂಡ ಕರ್ಣ ವ್ಯುತ್ಪತ್ತಿಯನ್ನು ಮಾಡಬೇಕು. ಅದು ಯಾವ ರೀತಿ ಸಮಾಸ ಮಾಡಿದ್ರೆ ಸರಿಯಾಗಿರುತ್ತೆ ಅಂತ ಸಮಾನಾಧಿಕರಣ ಸಮಾಸ ಅಂತ ಹೇಳಿ ಇಲ್ಲಿ ಅದನ್ನು ಇವರು ಮಾಡಿರುವಂಥ ವಿಷಯವನ್ನು ತಿಳಿಸ್ತಾರೆ. ಬ್ರಹ್ಮಯಸ್ಯ ಹವಿಷಃ ಅರ್ಪಣಂ ತದ್ ಬ್ರಹ್ಮಾರ್ಪಣಂ ಅಂತ ಹೇಳಿಬಿಟ್ಟು ಇದು ಬಹುವ್ರೀಹಿ ಸಮಾಸವೇ, ಆದರೆ ಸಮಾನಾಧಿಕರಣವಾದ ಬಹುವ್ರೀಹಿ ಅಂತ ಹೇಳ್ಬಿಡುತ್ತೆ. ಅದನ್ನು ವ್ಯಾಕರಣದ ವಿಷಯವನ್ನು ಹೇಳ್ತಾರೆ ಭಾಷಿಕಾರರು ವಿವರಿಸಿರೋದು. ಅಧಿಕರಣಾದಿ ವ್ಯುತ್ಪಾತ್ತಾವಪಿ ಪೂರ್ವೋಕ್ತ ಬಹುವ್ಯಕ್ತ್ಯಾದಿ ದೋಷಃ ಅರ್ಪ್ಯತೆ ಅನೇನ ಅಂದ. ಇಲ್ಲಿ ಅರ್ಪ್ಯತೆ ಅನೇನ, ಅರ್ಪ್ಯತೆ ಅಸ್ಮಿನ್ ಅಂತ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮನಲ್ಲಿ ಅರ್ಪಿಸಲ್ಪಡುತ್ತೆ ಎಲ್ಲ, ಮತ್ತೆ ಪುನರುಕ್ತಿ ಬರುತ್ತೆ. ಬ್ರಹ್ಮಾಗ್ನೌ ಅನ್ನೋದರಲ್ಲಿ ಪುನರುಕ್ತಿ ಬರುತ್ತೆ. ಆದ್ದರಿಂದ ಅಲ್ಲಿ ಅರ್ಪ್ಯತೆ ಅಸ್ಮಿನ್ ಅನ್ನೋದೇ ಅಧಿಕರಣ ವ್ಯುತ್ಪತ್ತಿ, ಅಂದರೆ ಅಧಿಕರಣಾರ್ಥದಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿ ಹೇಳೋದು. ಅದೆಲ್ಲ ಸರಿ ಇಲ್ಲ ಅನ್ನೋದನ್ನು ಇದು ಮಾಡಿರೋ ಕೆಲವು ವ್ಯಾಕರಣ ವಿಷಯಗಳನ್ನೇ ಹೇಳ್ತಾರೆ. ಹೇಗೆ ಒಂದಕ್ಕೊಂದಕ್ಕೆ ಪುನರುಕ್ತಿ ಇಲ್ಲದ ಹಾಗೆ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆಯಾದ ಅರ್ಥಗಳನ್ನು ಹೇಳೋದರಲ್ಲಿ ಪ್ರಯೋಜನವಿದೆ. ಒಂದೊಂದು ಪದಾರ್ಥಗಳನ್ನು ಹೇಳಿ ಒಂದೊಂದು ಕೂಡ ಪರಿಕರಗಳೆಲ್ಲವೂ ಕೂಡ ಬ್ರಹ್ಮಾತ್ಮಕವೇ, ಇದು ಬ್ರಹ್ಮಾತ್ಮಕವೇ, ಅದು ಬ್ರಹ್ಮಾತ್ಮಕವೇ ಅಂತ ಹೇಳೋದಿಲ್ಲಿ ಮುಖ್ಯ ಅನ್ನೋದನ್ನು ತಿಳಿಸ್ತಾರೆ. ಇಲ್ಲಿ ಬ್ರಹ್ಮಕಾರ್ಯತ್ವಾದಿತಿ ಹೇತು ಸರ್ವತ್ರ ಅನುಸಂಜನೀಯ. ಬ್ರಹ್ಮಕಾರ್ಯತ್ವಾದ ಅನ್ನೋ ಕಾರಣ ಎಲ್ಲ ಕಡೆಯೂ ಅಷ್ಟೇ. ಇಲ್ಲಿ ಯಾಕೆ ಬ್ರಹ್ಮ ಅಗ್ನೌ ಅಂದರೆ ಬ್ರಹ್ಮಭೂತೆ ಅಗ್ನೌ ಬ್ರಹ್ಮಣ ಕರ್ತ್ರ, ಇಲ್ಲಿಯೂ ಕೂಡ ಬ್ರಹ್ಮಕಾರ್ಯತ್ವಾತ್ ಬ್ರಹ್ಮಭೂತೆ ಅಗ್ನೌ ಬ್ರಹ್ಮಕಾರ್ಯತ್ವಾತ್ ಬ್ರಹ್ಮಣ ಕರ್ತ್ರ, ಇದು ಎಲ್ಲ ಕಾರ್ಯತ್ವಾತ್ ಅನ್ನೋದು ಎಲ್ಲ ಕಡೆಯೂ ಸೇರಿಸ್ಕೊಳ್ಬೇಕು. ಬ್ರಹ್ಮಕಾರ್ಯತ್ವಾತ್ ತದ್ ಬ್ರಹ್ಮ ಅಂತ ಹೇಳಿದ ಹಾಗೆ, ಬ್ರಹ್ಮಕಾರ್ಯತ್ವಾತ್ ಬ್ರಹ್ಮ ಅಂತ ಹೇಳಿದ ಹಾಗೆ ಎಲ್ಲ ಕಡೆಯೂ ಕಾರ್ಯತ್ವಾತ್ ಅನ್ನೋದು ಬ್ರಹ್ಮನ ಕಾರ್ಯವೇ, ಬ್ರಹ್ಮನ ಕಾರ್ಯವೇ, ಬ್ರಹ್ಮನ ಕಾರ್ಯವೇ, ಎಲ್ಲವೂ ಬ್ರಹ್ಮನ ಕಾರ್ಯವೇ. ಆದ್ದರಿಂದ ಸರ್ವವೂ ಬ್ರಹ್ಮನ ಕಾರ್ಯವೇ. ಬಹುಸ್ಯಾಮ್ ಅಂತ ಬ್ರಹ್ಮನು ಸಂಕಲ್ಪ ಮಾಡಿದಾಗ ನಾನೇ ಅನೇಕವಾಗ್ತೇನೆ ಅಂತ ಹೇಳಿದ್ನಲ್ಲ, ಅನೇಕವೆಲ್ಲ ಅವನೇ ಆಗಿರೋದು. ಎಲ್ಲ ಕಾರ್ಯವೂ ಅವನೇ, ಅನೇಕವೂ ಅವನೇ ಆಗಿದ್ದಾನೆ, ಏಕವೂ ಅವನೇ. ಆದ್ದರಿಂದ ಅವನೇ ಏಕತ್ವೇ ಸತಿ ನಾನಾತ್ವಂ ನಾನಾತ್ವೇ ಸತಿ ಚ ಏಕತ ಅಚಿಂತ್ಯಂ ಬ್ರಹ್ಮಣೋ ರೂಪಂ ಕಸ್ತದ್ವೇರಿತುಮರ್ಹತಿ. ವೇದಾರ್ಥ ಸಂಘದಲ್ಲಿ ಭಾಷಿಕಾರರು ಹೇಳ್ತಾರೆ, ಅವನೇ ಒಂದೇ ಆಗಿದ್ದಾನೆ, ಅವನೇ ಅನೇಕವಾಗ್ತಾನೆ, ಅದೇ ಎಲ್ಲವೂ ಬ್ರಹ್ಮ ಕಾರ್ಯವೇ ಅನ್ನೋದನ್ನು ಪ್ರತಿಯೊಂದರಲ್ಲಿಯೂ ಕೂಡ ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರು. ಬ್ರಹ್ಮಣಿ ಸೃಗಾದಿ ದೃಷ್ಟಿ ವಿಧಿ ಭ್ರಮವ್ಯುದಾಸಾಯ ಬ್ರಹ್ಮಕಾರ್ಯತ್ವಾತ್ ಬ್ರಹ್ಮ ಸ್ವಯಂಚ ಬ್ರಹ್ಮಭೂತಂ ಬ್ರಹ್ಮಭೂತೋ ಅಗ್ನೌ ಇತ್ಯಾದಿ ಉಕ್ತಂ. ಇದೆಲ್ಲ ಇಲ್ಲಿ ದೃಷ್ಟಿ ವಿಧಿಯೂ ಇಲ್ಲ. ಮನೋಬ್ರಹ್ಮೇತ್ಯುಪಾಸೀತ ಅಂತ ಹೇಳೋ ಹಾಗೆ
ಮನಸ್ಸಿನಲ್ಲಿ ಬ್ರಹ್ಮದೃಷ್ಟಿ ಅಂತ ಮಾಡಿದ್ರೆ ಒಂದರಲ್ಲಿ ಒಂದರ ಆರೋಪಣೆ ಮಾಡಿದ ಹಾಗಾಗುತ್ತೆ. ಆ ರೀತಿಯಲ್ಲ, ಹವಿಸ್ಸಿನಲ್ಲಿ ಬ್ರಹ್ಮದೃಷ್ಟಿಯನ್ನು ಮಾಡೋದು ಹಂಗಲ್ಲ. ಹವಿಸ್ಸು ಬ್ರಹ್ಮನ ಕಾರ್ಯ ಅನ್ನೋದನ್ನು ತಿಳಿಬೇಕಿಲ್ಲಿ ಅನ್ನೋದು ಇಲ್ಲಿ ಮುಖ್ಯ. ಅದರಿಂದ ಹವಿಸ್ಸು ಕೂಡ ಬ್ರಹ್ಮಾತ್ಮಕ, ಇದೂ ಬ್ರಹ್ಮಾತ್ಮಕ ಅನ್ನುವ ಅರ್ಥವೇ ಹೊರತು ಬ್ರಹ್ಮದೃಷ್ಟಿ ಅಲ್ಲಿ ಹೇಳಿಲ್ಲ. ಬ್ರಹ್ಮ ಅಂತ ತಿಳ್ಕೋ ಅಂತ ಅರ್ಥ ಹೇಳಲಿಲ್ಲ. ಬ್ರಹ್ಮನ ಕಾರ್ಯವಾದ್ದರಿಂದ ಅದು ಬ್ರಹ್ಮವೇ ಅಂತ ಹೇಳಲ್ಪಟ್ಟಿರೋ ಅರ್ಥ ಇಲ್ಲಿ. ಬ್ರಹ್ಮ ಅಂತ ಹೇಳ್ಬೋದು ಅದನ್ನು, ಯಾಕೆ ಅಂದರೆ ಬ್ರಹ್ಮನ ಕಾರ್ಯವೇ, ಅದು ಬ್ರಹ್ಮಾತ್ಮಕವೇ. ಆದ್ದರಿಂದ ಶರೀರವನ್ನು ಹೇಳುವ ಶಬ್ದಗಳೆಲ್ಲ ಶರೀರಿಯನ್ನು ಹೇಳುತ್ತೆ ಮುಖ್ಯ ಅರ್ಥದಲ್ಲಿಯೇ. ಆದ್ದರಿಂದ ಎಲ್ಲ ಶಬ್ದಗಳು ಬ್ರಹ್ಮನವರೆಗೂ ಅಲ್ಲಿ ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಹೇಳಿದಾಗೆ ಎಲ್ಲವೂ ಬ್ರಹ್ಮವೇ ಅಂತ ಹೇಳ್ಬೋದು. ಆದ್ದರಿಂದ ಇದೆಲ್ಲವೂ ಕೂಡ ಬ್ರಹ್ಮ ಕಾರ್ಯವಾದ್ದರಿಂದ ಆ ರೀತಿ ಇಲ್ಲಿ ಹೇಳಲ್ಪಟ್ಟಿದೆ ಹೊರತು ಇಲ್ಲಿ ದೃಷ್ಟಿವಿಧಿ ಅನ್ನೋದು ಹೇಳಲ್ಪಟ್ಟಿಲ್ಲ. ದೃಷ್ಟಿವಿಧಿ ಅನ್ನೋದು ಉಪಾಸನೆಗಳಲ್ಲಿ ವಿಶೇಷವಾಗಿ ಹೇಳಲ್ಪಡುತ್ತೆ. ಅದಕ್ಕೆಲ್ಲ ಅವಾಂತರ ಫಲಗಳು ಹೇಳಲ್ಪಟ್ಟಿದೆ. ನಾಮ ಬ್ರಹ್ಮೇತ್ಯುಪಾಸೀತ ಅಂತ ನಾಮವೇ ಬ್ರಹ್ಮ ಅಂತ ತಿಳ್ಕೋ. ಹೆಸರುಗಳೆಲ್ಲ ಎಲ್ಲ ಕಡೆಯೂ ಶಬ್ದವೇ ಇರೋದು, ಎಲ್ಲಿ ನೋಡಿದ್ರೂ ಶಬ್ದ. ನಾವು ಮಾತಾಡೋದು ಶಬ್ದ, ಗ್ರಂಥಗಳು ಶಬ್ದ, ಇದು ಶಬ್ದ, ಓದೋದು ಶಬ್ದ, ಬರೆಯೋದು ಎಲ್ಲವೂ ಶಬ್ದ. ಶಬ್ದಮಯ ಪ್ರಪಂಚ, ಶಬ್ದವೇ ಬ್ರಹ್ಮ ಅಂತ ನೀನು ಎಲ್ಲ ಕಡೆಯೂ ಇರೋದ್ರಿಂದ ಬೃಹತ್ ಶಬ್ದ ಅಂತ ಉಪಾಸನೆ ಮಾಡು ಅಂತ ಹೇಳಿದ್ರು ಭೂಮವಿದ್ಯೆಯಲ್ಲಿ. ಅವನಿಗೆ ಬೇರೆ ಯಾವ ಫಲ ಹೇಳಿದೆ? ಅವನಿಗೆ ಬೇಕಾದಷ್ಟು ಜೋಗ ಜೀವತಿ ಎಲ್ಲ ಆಯುಸ್ಸೆಲ್ಲ ಬರುತ್ತೆ, ಇದಾಗುತ್ತೆ, ವೃದ್ಧಿ ಆಗುತ್ತೆ ಎಲ್ಲ ಹೇಳಲ್ಪಟ್ಟಿದ್ದು. ಅವನು ಪ್ರಸಿದ್ಧಿ ಆಗ್ತಾನೆ, ಅವನೇ ಹೆಸರು ಎಲ್ಲ ಕಡೆಯೂ ಪ್ರಸಿದ್ಧವಾಗುತ್ತೆ. ಫಲಗಳೆಲ್ಲ ಈ ರೀತಿ ದೃಷ್ಟಿವಿಧಿಗಳು ಅಂತ ಹೆಸರು ಅದಕ್ಕೆ. ಅದು ಒಂದರಲ್ಲಿ ಇನ್ನೊಂದರ ಆರೋಪಣೆ ಮಾಡಿ ಉಪಾಸನೆ ಅದು ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ ಬೇಕಾದಷ್ಟು. ಆ ರೀತಿಯಾದ ಪ್ರತೀಕೋಪಾಸನೆ ಅಂತಲೂ ಹೆಸರು. ಆ ರೀತಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಇಲ್ಲೆಲ್ಲ ನೇರವಾಗಿ ಸಾಕ್ಷಾತ್ತಾಗಿ ಬ್ರಹ್ಮಕಾರ್ಯ ಅನ್ನುವ ಅನುಸಂಧಾನ. ಬ್ರಹ್ಮಾತ್ಮಕವಾದ್ದರಿಂದ ಬ್ರಹ್ಮಕಾರ್ಯವಾದ್ದರಿಂದ ಇದು ಬ್ರಹ್ಮವೇ ಅಂತ ಹೇಳಲ್ಪಡುತ್ತೆ. ಈ ರೀತಿ ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ಅನುಸಂಧಾನ ಮಾಡಿಕೊಂಡು ಕರ್ಮಯೋಗ ಮಾಡಿದ್ರೆ ಆತ್ಮಾವಲೋಕನವು ನೇರವಾಗಿ ಸಿಗುತ್ತೆ. ಬ್ರಹ್ಮಕಾರ್ಯವಾದ ಬ್ರಹ್ಮಾತ್ಮಕನಾದ ಆತ್ಮಾವಲೋಕನ ನೇರವಾಗಿ ಸಿಕ್ಕಿಬಿಡುತ್ತೆ, ಜ್ಞಾನಯೋಗಕ್ಕೆ ಹೋಗದೆ ಅನ್ನೋದು ಇಲ್ಲಿ ಮುಖ್ಯವಾದ ಉಪದೇಶ. ಬ್ರಹ್ಮಣ ಹುತಂ ಇತ್ಯತ್ರ ಅರ್ಪಣ ಹವಿ ಅಗ್ನಿ ಶಬ್ದವತ್ ವಿಶೇಷ ನಿರ್ದೇಶ ಅಭಾವಾತ್ ಕರಣಸ್ಯ ಬ್ರಹ್ಮಾರ್ಪಣಂ ಇತಿ ಯುಕ್ತತ್ವಾತ್ ಪಾರಿಶೇಷ್ಯಾತ್ ಕರ್ತರಿ ತೃತೀಯ ಇತಿ ಬ್ರಹ್ಮಣ ಕರ್ತ್ರ ಅಂತ ಹೇಳಿದ್ರು. ಕರ್ತ್ರ ಹುತಂ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ವಿಶೇಷವನ್ನು ಹೇಳಲಿಲ್ಲ. ಇಲ್ಲಿ ಎಲ್ಲದಕ್ಕೂ ವಿಶೇಷ ಹೇಳಿದ್ರು. ಇಲ್ಲಿ ಮಾತ್ರ ಇಲ್ಲಿ ಬ್ರಹ್ಮ ಅರ್ಪಣಂ ಅಲ್ಲಿ ದರ್ವಿಯೂ ಬ್ರಹ್ಮವೇ, ಹವಿಸ್ಸು ಬ್ರಹ್ಮವೇ, ಅಗ್ನಿಯೂ ಬ್ರಹ್ಮವೇ, ಬ್ರಹ್ಮನಿಂದಲೇ ಮಾಡಲ್ಪಟ್ಟಿತು ಅಂತ ಹೇಳಿದ್ರು. ಕರ್ತಾ ಬ್ರಹ್ಮ ಅಂತ ಹೇಳಲಿಲ್ಲ. ಇಲ್ಲಿ ಕರ್ತಾ ಅನ್ನುವ ಶಬ್ದ ಮಿಸ್ಸಿಂಗು, ಹೇಳಲಿಲ್ಲ ಶ್ಲೋಕದಲ್ಲಿ. ಅಗ್ನಿಯನ್ನು ಹೇಳಿ, ಹವಿಸ್ಸನ್ನು ಹೇಳಿ, ದರ್ವಿಯನ್ನು ಹೇಳಿ ಕರ್ತಾ ಅಂತಲೂ ಹೇಳಬೇಕಾಗಿತ್ತಲ್ಲ, ಹೇಳಲಿಲ್ವಲ್ಲ. ಅಂದರೆ ಅದು ಇದನ್ನು ನಾವು ಅರ್ಥಸಿದ್ಧ ಸೇರಿಸ್ಕೊಳ್ಬೇಕು. ಅದನ್ನು ವಿಶೇಷ ನಿರ್ದೇಶ ಅಭಾವಾತ್, ವಿಶೇಷ ನಿರ್ದೇಶವಿಲ್ವಲ್ಲ. ಆದ್ದರಿಂದ ಕರಣಸ್ಯ ಬ್ರಹ್ಮಾರ್ಪಣಮಿತಿ ಉಕ್ತತ್ವಾತ್, ಇಂದ್ರಿಯಗಳೆಲ್ಲ ಬ್ರಹ್ಮಾರ್ಪಣ ಅಂತ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ, ಪದಾರ್ಥಗಳೆಲ್ಲ, ದರ್ವಿ ಮೊದಲಾದೆಲ್ಲ ಬ್ರಹ್ಮಾರ್ಪಣ ಅಂತ ಹೇಳಿರೋದ್ರಿಂದ ಪರಿಶೇಷಾನುಮಾನ ಅಂತ ಹೆಸರು. ಮಿಕ್ಕಿರೋದು ಯಾವುದು? ಯಜ್ಞಗಳಲ್ಲಿ ದರ್ವಿ ಆಯಿತು, ಹವಿಸ್ಸಾಯಿತು, ಅಗ್ನಿ ಆಯಿತು, ಎಲ್ಲ ಹೇಳಾದ್ಮೇಲೆ ಉಳಿದಿರೋದು ಯಾರು ಅಂದರೆ ಯಜಮಾನ ಮಾಡ್ತಾನಲ್ಲ ಹೋಮ, ಅವನು ಕರ್ತ ಆದವನೊಬ್ಬ ಉಳಿದಿದ್ದಾನೆ. ಪರಿಶೇಷಾನುಮಾನ ಅಂತ ಉಳಿದಿರೋದು ಅವನು ಬ್ರಹ್ಮಾತ್ಮಕವೇ ಅನ್ನೋದು ಅರ್ಥಸಿದ್ಧವಾಗುತ್ತೆ. ಆದ್ದರಿಂದ ಪರಿಶೇಷಾತ್ ಕರ್ತರಿ ತೃತೀಯ ಬ್ರಹ್ಮಣ ಹುತಂ ಅಂದರೆ ಬ್ರಹ್ಮಣ ಕರ್ತ್ರ ಹುತಂ ಅನ್ನೋದು ಸೇರಿಸ್ಕೊಳ್ಬೇಕಲ್ಲಿ. ಅದು ಅಂಡರ್ಸ್ಟುಡ್, ಅರ್ಥಸಿದ್ಧವಾಗುತ್ತೆ. ನಾನು ಅತ್ರ ಪೂರ್ವೋತ್ತರಾರ್ಧಯೋ ಅನ್ವಯ ನ ದೃಶ್ಯತೆ ನ ಚ ಪೂರ್ವಾರ್ಧಂ ಪೃಥಗ್ವಾಕ್ಯಂ ಅಪೂರ್ಣತ್ವಾತ್ ತತ್ರ ಇತಿ ಸಮಾಧತ್ತೆ ಇತಿ ಅಂತಂ ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ ಇತಿ. ಪೂರ್ವಾರ್ಧಕ್ಕೂ ಉತ್ತರಾರ್ಧಕ್ಕೂ ಅನ್ವಯ ಸಿಗ್ತಾ ಇಲ್ಲ ಇಲ್ಲಿ. ಬ್ರಹ್ಮಾರ್ಪಣಂ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದ್ರೆ, ಇಲ್ಲಿ ವಾಕ್ಯವು ಪೂರ್ವಾರ್ಧ ಬೇರೆ ಒಂದು ವಾಕ್ಯ, ಆದ್ದರಿಂದ ಅಪೂರ್ಣವಾಗಿದೆ ಅಂತ ಹೇಳಿದ್ರೆ
ಅದಕ್ಕೆ ಹೇಳಿದ್ರು ಇತಿ ಯಹ ಸಮಾಧತ್ತೆ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮತೇವ ಗಂತವ್ಯಂ ಅನ್ನೋದು ಬೇರೆ ವಾಕ್ಯ ಆಗೋಯ್ತು. ಬ್ರಹ್ಮಾರ್ಪಣ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅನ್ನೋದು ಒಂದು ವಾಕ್ಯವಾಗೋಯ್ತು. ಬ್ರಹ್ಮಕರ್ಮ ಸಮಾಧಿಯಿಂದ ಬ್ರಹ್ಮವೇ ಪಡೆದುಕೊಳ್ಬೇಕು, ಇದು ಇನ್ನೊಂದು ಇಂಡಿಪೆಂಡೆಂಟ್ ಸ್ವತಂತ್ರ ವಾಕ್ಯವಾದಂಗೆ ಇದೆ. ನೋಡಿದ್ರೆ ಇದಕ್ಕೂ ಕನೆಕ್ಷನ್ ಹೇಗೆ ಹೇಳೋದು, ಸಂಬಂಧ ಹೇಳಬೇಕಲ್ಲ ಸಾಕ್ಷಾತ್ತಾಗಿ. ಮೊದಲ ಭಾಗಕ್ಕೂ ಎರಡನೇ ಭಾಗಕ್ಕೂ ಬ್ರಹ್ಮವೇ ಹವಿಸು, ಬ್ರಹ್ಮವೇ ಇದು, ಬ್ರಹ್ಮವೇ ಇದ, ಬ್ರಹ್ಮನೇ ಮಾಡ್ದ ಅಂತ ಹೇಳಿಬಿಟ್ಟು ಬ್ರಹ್ಮಕರ್ಮ ಸಮಾಧಿಯಿಂದ ಬ್ರಹ್ಮ ಪಡೆದುಕೊಳ್ಪಡಬೇಕು ಹೀಗೆ ಹೇಳಿದೆ. ಎರಡಕ್ಕೂ ನೇರವಾಗಿ ಅನ್ವಯ ನಮಗೆ ತಿಳಿದು ಬರೋ ಹಾಗೆ ಇಲ್ಲ ಸ್ಪಷ್ಟವಾಗಿ. ಅದನ್ನು ಭಾಷಿಕಾರರು ಅನ್ವಯ ಮಾಡಿ ಇಲ್ಲಿ ಹೇಳ್ತಾರೆ. ಈ ರೀತಿ ಬ್ರಹ್ಮಭೂತೆ ಅಗ್ನೋ ಬ್ರಹ್ಮಣ ಕರ್ತೃಹುತಮಿತಿ ಸರ್ವಂ ಕರ್ಮ ಬ್ರಹ್ಮಾತ್ಮಕತೆಯ ಬ್ರಹ್ಮಮೇತಿ ಯಹ ಸಮಾಧತ್ತೆ ಸಹ ಬ್ರಹ್ಮಕರ್ಮ ಸಮಾಧಿ. ಇದು ಮೊದಲನೇ ಲೈನ್ ಹೇಳಿರೋದು ಎಲ್ಲವೂ ಈ ರೀತಿ ಅನುಸಂಧಾನ ಮಾಡುವವನನ್ನು ಹೇಳಿದೆ. ಅನುಸಂಧಾನ ಮಾಡುವವನು ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಿ, ಅಂತಹವನಿಂದ ಬ್ರಹ್ಮಕರ್ಮ ಸಮಾಧಿನ ಹೀಗೆ ಅನುಸಂಧಾನ ಮಾಡುವವನಿಂದ ಬ್ರಹ್ಮಗಂತವ್ಯಂ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅದನ್ನು ಪೂರ್ಣಗೊಳಿಸ್ತಾರೆ ವಾಕ್ಯವನ್ನು ಭಾಷಿಕಾರರು. ಇಲ್ಲದೆ ಹೋದರೆ ಇದು ಬೇರೆ ಬೇರೆ ವಾಕ್ಯ ಇರೋ ಹಾಗೆ ಕಂಡು ಬರುತ್ತೆ. ಒಂದು ವಾಕ್ಯ ಸುಮ್ಮನೆ ಎಲ್ಲ ಹೇಳ್ತಾ ಇದೆ, ಇತಿ ಬ್ರಹ್ಮ ಹವಿ ಬ್ರಹ್ಮ ಅದು ಎಲ್ಲ ಮಾಡಲ್ಪಟ್ಟಿತು, ಅಷ್ಟು ಒಂದು ವಾಕ್ಯ ಆಗೋಯಿತು. ಬ್ರಹ್ಮಕರ್ಮ ಸಮಾಧಿಯಿಂದ ಬ್ರಹ್ಮ ಪಡೆದುಕೊಳ್ಪಡಬೇಕು, ಇದು ಎರಡನೇ ವಾಕ್ಯ. ಇದೆರಡಕ್ಕೂ ಹೇಗೆ ಸಂಬಂಧ ಅಂದರೆ, ಈ ರೀತಿ ಒಬ್ಬ ಅನುಸಂಧಾನ ಮಾಡುವವನೇ ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಲ್ಪಡ್ತಾನೆ. ಇದು ಅನುಸಂಧಾನಕ್ಕೆ ಹೇಳಿರೋದು. ಒಬ್ಬ ಮಾಡುವವನು ಈ ರೀತಿ ಎಲ್ಲವನ್ನು ಅನುಸಂಧಾನ ಮಾಡಬೇಕು, ಅವನು ಈ ರೀತಿ ಬ್ರಹ್ಮಕರ್ಮ ಸಮಾಧಿ ಅಂತ ಹೇಳಲ್ಪಡ್ತಾನೆ. ಅಂತಹವನಿಂದ ಬ್ರಹ್ಮಾತ್ಮಕವಾದ ಈ ಆತ್ಮಾವಲೋಕನವು ಪಡೆಯಲ್ಪಡಬೇಕು ಅನ್ನೋದು ಇಲ್ಲಿ. ಆದ್ದರಿಂದ ಅದು ಜ್ಞಾನಾಕಾರವಾಯಿತು ಕರ್ಮಯೋಗ ಅನ್ನೋದು ನಮಗೆ ಮುಂದೆ ಸಿಗುವಂತಹ ಫಲ. ಅದರಿಂದ ಅದನ್ನು ಇಲ್ಲಿ ಹೇಳ್ತಾರೆ. ಪೂರ್ವವು ಬೇರೆ ವಾಕ್ಯ ಅಪೂರ್ಣವಾಗಿದೆ ಅಂತ ಹೇಳಿದಾಗ ಇತ್ಯಾದಿ ಇತಿ ಇತ್ಯಾದಿ ಸಮಾಧತ್ತೆ ಇತ್ಯಂತಮ್ ಅದಕ್ಕೆ ವಾಕ್ಯವನ್ನು ಪೂರ್ಣಗೊಳಿಸ್ತಾರೆ. ಬ್ರಹ್ಮಾತ್ಮಕತೆಯ ಬ್ರಹ್ಮಮಯಂ ಇತಿ ಯಹ ತತ್ ಕಾರ್ಯತ್ವೇನ ತಚ್ಚರೀರತೆಯ ವಾ ತದಾತ್ಮಕತ್ವಾತ್ ತದಿತಿ ವ್ಯಪದೇಶಾರ್ಹಂ ಇತ್ಯರ್ಥಃ. ಅವನ ಕಾರ್ಯವಾಗಿದ್ದರಿಂದಲೂ ಅಥವಾ ಅವನ ಶರೀರವಾದ್ದರಿಂದಲೂ ಅದೇ ಅಂತ ಹೇಳ್ಬೋದು ಅಂತ. ಶರೀರಕ್ಕೂ ಶರೀರಿಗೂ ಏಕಶಬ್ದಾನುವಿದ್ಧತ್ವ ಅಂದರೆ ಒಂದೇ ವಾಕ್ಯದಿಂದ ಒಂದೇ ಶಬ್ದದಿಂದ ಹೇಳ್ಬೋದು. ಶರೀರವನ್ನು ಶರೀರಿಯನ್ನು ಸೇರಿ ಅಪೃಥಕ್ ಸಿದ್ಧವಾದ ವಿಶೇಷಣಗಳಿಗೆ ಒಂದೇ ಶಬ್ದದಿಂದ ಎರಡು ವಾಕ್ಯವನ್ನು ವಿಶಿಷ್ಟವಾದ ಪದಾರ್ಥಕ್ಕೆ ಒಂದು ಶಬ್ದ. ಆದ್ದರಿಂದ ದೇವದತ್ತ ಅಂದರೆ ದೇವದತ್ತ ಶರೀರ ವಿಶಿಷ್ಟನಾದ ಜೀವಾತ್ಮ ವಿಶಿಷ್ಟನಾದ ಪರಬ್ರಹ್ಮನವರೆಗೂ ಮೂರು ಜನಕ್ಕೂ ಅಪ್ಲೈ ಆಗುತ್ತೆ. ಅಲ್ಲಿ ಶರೀರಕ್ಕೂ ಜೀವನಿಗೂ ಬ್ರಹ್ಮನಿಗೂ ಇವೇ ವಿಶಿಷ್ಟ ಅದ್ವೈತ ಅಂತ ಹೇಳೋದು, ಎಲ್ಲಕ್ಕೂ ಅನ್ವಯಿಸುತ್ತೆ. ಆದ್ದರಿಂದ ಬ್ರಹ್ಮವೇ ಅಂತ ವ್ಯಪದೇಶಕ್ಕೆ ಅರ್ಹವಾದದ್ದು. ಏತೇನ ಬ್ರಹ್ಮಕರ್ಮ ಸಮಾಧಿ ಶಬ್ದೋಪಿ ವ್ಯಾಖ್ಯಾತಃ. ಆದ್ದರಿಂದ ಅವನು ಬ್ರಹ್ಮಕರ್ಮ ಸಮಾಧಿ ಅಂತಹವನಿಂದ ಮಾಡಲ್ಪಡುವಂತಹ ಬ್ರಹ್ಮಾತ್ಮಕೇ ಕರ್ಮಣಿ ಸಮಾಧಿ ಅನುಸಂಧಾನಂ ಯಸ್ಯ ಸಹ ತಥೋಕ್ತಃ. ಬ್ರಹ್ಮಾತ್ಮಕವಾದ ಕರ್ಮದಲ್ಲಿ ಸಮಾಧಿ ಅಂದರೆ ಅನುಸಂಧಾನವಿದೆ, ಅವನ ಮನಸ್ಸಿನಲ್ಲಿ ಈ ರೀತಿ ಅನುಸಂಧಾನ ಮಾಡಬೇಕು. ಗತ್ಯಭಾವಾತ್ ವ್ಯಧಿಕರಣ ಬಹುವ್ರೀಹಿ ಅಂದರು. ಬ್ರಹ್ಮಕರ್ಮ ಸಮಾಧಿ ಅಂದರೆ ಬ್ರಹ್ಮಾತ್ಮಕವಾದ ಕರ್ಮದಲ್ಲಿ ಸಮಾಧಿ ಅನುಸಂಧಾನವನ್ನು ಹೊಂದಿರುವ ಇನ್ನೊಬ್ಬ ಹೇಳ್ತಾನೆ, ಅವನು ಕರ್ತ ಆದವನು ಕರ್ಮಯೋಗಿ, ಅವನು ಹೇಳಲ್ಪಡ್ತಾನೆ. ಸಮಾಧತ್ತೆ ಇತಿ ಸಮಾಧಿ ಶಬ್ದಾರ್ಥ ಬ್ರಹ್ಮರೂಪಂ ಕರ್ಮ ಸಮಾಧತ್ತೆ ಅನುಸಂಧತ್ತೆ ಬ್ರಹ್ಮೈವ ತೇನ ಗಂತವ್ಯಂ ಇತ್ಯಾಪಿ ಕರ್ಮಯೋಗ ಸಾಕ್ಷಾತ್ ಕಾರ್ಯಂ ಆತ್ಮಸ್ವರೂಪಮತ್ರ ಸೃಗ್ಹವಿ ಅಗ್ನ್ಯಾದಿವತ್. ಸೃಗ್ಹವಿ ಅಗ್ನ್ಯಾದಿವತ್ ಬ್ರಹ್ಮಶಬ್ದೇನ ಉಚ್ಯತೆ ಬ್ರಹ್ಮಾತ್ಮಕತೆಯ. ಅದಕ್ಕೆ ಅನುಗುಣವಾಗಿ ಬ್ರಹ್ಮೈವ ತೇನ ಗಂತವ್ಯಂಗೂ ಕೂಡ ಬ್ರಹ್ಮಶಬ್ದವು ಆ ರೀತಿಯೇ ಬ್ರಹ್ಮನ ಕರ್ಮಯೋಗಕ್ಕೆ ಸಾಕ್ಷಾತ್ ಕಾರ್ಯಂ ಆತ್ಮಸ್ವರೂಪಂ. ಕರ್ಮಯೋಗದ ಕಾರ್ಯ ಏನು ಅಂದರೆ ಆತ್ಮಸ್ವರೂಪವನ್ನು ಉಂಟು ಮಾಡೋದು. ಆದ್ದರಿಂದ ಅದು ಇಲ್ಲಿ ಬ್ರಹ್ಮಾತ್ಮಕವಾದದ್ದು ಅನ್ನೋದು ಹೇಳಲ್ಪಡುತ್ತೆ. ಫಲಿತಂ ಜ್ಞಾನಾಕಾರತ್ವ ಅದನ್ನೇ ಕಡೆಯಲ್ಲಿ ನಮಗೆ ಬೇಕಾಗಿದ್ದು ಕರ್ಮಯೋಗವು ಜ್ಞಾನಾಕಾರ. ಜ್ಞಾನಯೋಗವಿಲ್ಲದೆ ನೇರವಾಗಿ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಸಾಧನೆ ಸಾಧ್ಯ, ಅದಕ್ಕೆ ಸಾಧನೆ ಆಗುತ್ತೆ. ಈ ರೀತಿ ಇದನ್ನು ಮೊದಲು ಆತ್ಮಾನುಸಂಧಾನ ಮಾಡಿದವನು ಈಗೆಲ್ಲ ಪರಬ್ರಹ್ಮಾತ್ಮಕ ಅಂತ ಅನುಸಂಧಾನ ಮಾಡೋದ್ರಿಂದಲೂ ಇದರ ಜ್ಞಾನಾಕಾರವಾದದ್ದು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಆತ್ಮಾವಲೋಕ ಸಾಧನಂ ಬ್ರಹ್ಮಗಂತವ್ಯಂ ಇದು ಸಾಕ್ಷಾತ್ ಶಬ್ದೇನ ಜ್ಞಾನನಿಷ್ಠೇನ ಸಾಕ್ಷಾತ್ ಅಂತ ಹೇಳಿರುವಾಗ ಏವಕಾರ ವಿವೃತ ಅಂದರು. ಬ್ರಹ್ಮೈವ
ತೇನ ಗಂತವ್ಯಂ ಬ್ರಹ್ಮ ಏವ ಗಂತವ್ಯಂ. ಏವಕಾರಕ್ಕೆ ಸಾಕ್ಷಾತ್ ಅಂತ ಅರ್ಥ ಮಾಡ್ತಾರೆ. ಆತ್ಮಾವಲೋಕನ ಸಾಧನಂ, ನೇರವಾಗಿ ಆತ್ಮಾವಲೋಕನ ಅಂತ ಸಾಧನವಾದದ್ದು ಅನ್ನೋದು ಬ್ರಹ್ಮಕರ್ಮ ಸಮಾಧಿ. ಈ ರೀತಿ ಎಲ್ಲವೂ ಬ್ರಹ್ಮಾತ್ಮಕ ಅಂತ ತಿಳಿಯುವವನು, ತಿಳಿದು ಕರ್ಮಯೋಗವನ್ನು ಮಾಡುವವನಿಗೆ ಜ್ಞಾನಯೋಗವಿಲ್ಲದೆ ಆತ್ಮಾವಲೋಕನವು ಕರ್ಮಯೋಗದಿಂದಲೇ ಸಿದ್ಧಿಸುತ್ತೆ ಅನ್ನೋದನ್ನು ಹೇಳಿ ಮುಂದೆ ಕರ್ಮಯೋಗದ ಭೇದಗಳು ಹೇಳಲ್ಪಡುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ಕೊಟ್ಟೇನೆ. ಯೋ ನಿತ್ಯಮಚ್ಯುತಪದಾಂಬುಜೇ ಮರುಕ್ಮವ್ಯಾಮೋಹತಸ್ತರಿತರಾಣಿ ನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.